Yes. Hope you are ready for the first chapter, Basic Concepts of Chemistry. Now, let us start a revision regarding atomic structure. Most of the atomic structure that we are going to teach you now, most of it has already been learnt by you at your high school. So, it would be easier for you to follow whatever we teach you about atomic structure. See, in 1808, John Dalton, he proposed atomic theory. Dalton's atomic theory. According to that theory, atoms are invisible and indivisible, and atoms are indivisible particles of matter. ಯಾವುದೇ ವಸ್ತುವನ್ನು ನಾವು ಕಟ್ ಮಾಡ್ತಾ ಹೋದರೆ ಕೊನೆಗುಳಿತಕ್ಕಂಥದ್ದು ಆಟಮ್. ಅದನ್ನು ಮತ್ತೆ ವಿಭಜನೆ ಮಾಡಲು ಸಾಧ್ಯವಿಲ್ಲ, ಅದು ಇಂಡಿವಿಸಿಬಲ್ ಎನ್ನುವ ಅಭಿಪ್ರಾಯ 1808, ಕ್ವೈಟ್ ಲಾಂಗ್ ಬ್ಯಾಕ್ ಇತ್ತು. ಅದು ಡಾಲ್ಟನ್ಸ್ ಅಟಾಮಿಕ್ ಥಿಯರಿ. ಇದು ಸುಮಾರು ವರ್ಷಗಳ ಕಾಲ ಈ ಮಾತನ್ನು ವಿಜ್ಞಾನಿಗಳೆಲ್ಲರೂ ಸಹ ಒಪ್ಕೊಂಡು ಬಿಟ್ಟಿದ್ರು. ಲೇಟರ್ ಆನ್ after 1850s, several experiments were conducted, and those experiments disproved Dalton's atomic theory. ಡಾಲ್ಟನ್ಸ್ ಅಟಾಮಿಕ್ ಥಿಯರಿ ಹೇಳಿದ ಮಾತು ಸರಿಯಲ್ಲ. ಆಟಮ್ ಈಸ್ ಇನ್ವಿಸಿಬಲ್, ಓಕೆ, ಬಟ್ ನಾಟ್ ಇಂಡಿವಿಸಿಬಲ್. ಅದನ್ನು ಡಿವೈಡ್ ಮಾಡಬಹುದು. ಆಟಮ್ನಲ್ಲಿ ಅದಕ್ಕಿಂತಲೂ ಚಿಕ್ಕ ಪಾರ್ಟಿಕಲ್ಸ್ ಇದೆ. They are electrons, protons and neutrons. Cathode ray experiment proved the existence of very much small fundamental particle of an atom called electron. It was J.J. Thomson who discovered electrons. See, we know metals are good conductors of electricity because they contain mobile electrons, freely moving electrons ಇದೆ ಮೆಟಲ್ಸಲ್ಲಿ. ಸೊ ಮೆಟಲ್ಸ್ ಆರ್ ಗುಡ್ ಕಂಡಕ್ಟರ್ಸ್ ಆಫ್ ಎಲೆಕ್ಟ್ರಿಸಿಟಿ. ಮೆಟಲ್ಸ್ ಆರ್ ಸಾಲಿಡ್ಸ್. ಆ ನಂತರ ಲಿಕ್ವಿಡ್ಸಿಗೆ ಬಂದರೆ ಲಿಕ್ವಿಡ್ ಮರ್ಕ್ಯೂರಿ, ಅದು ಮೆಟಲ್, ಅದು ಗುಡ್ ಕಂಡಕ್ಟರ್ ಆಗುತ್ತೆ. ಸೊಲ್ಯೂಷನ್ಸ್ ತಗೊಂಡ್ರೆ
ಕೆಲವು ಸೊಲ್ಯೂಷನ್ಸ್ ಅದರಲ್ಲಿ. ಈಗ ಸೋಡಿಯಂ ಕ್ಲೋರೈಡ್ ಈಸ್ ಅನ್ ಅಯಾನಿಕ್ ಕ್ರಿಸ್ಟಲ್. ವೆನ್ ಸೋಡಿಯಂ ಕ್ಲೋರೈಡ್ ಈಸ್ ಡಿಸಾಲ್ವ್ಡ್ ಇನ್ ವಾಟರ್, ಯು ಗೆಟ್ NaCl solution, sodium chloride solution. Common salt is sodium chloride. ಸೋಡಿಯಂ ಕ್ಲೋರೈಡ್ ಸೊಲ್ಯೂಷನ್ ಬರುತ್ತೆ. ಸೋಡಿಯಂ ಕ್ಲೋರೈಡ್ ಸೊಲ್ಯೂಷನ್ನಲ್ಲಿ ಸೋಡಿಯಂ ಅಯಾನ್ಸ್ ಅಂಡ್ Cl ಮೈನಸ್ ಅಯಾನ್ಸ್ ಇರುತ್ತೆ. Na ಪ್ಲಸ್ ಅಯಾನ್ಸ್, Cl ಮೈನಸ್ ಅಯಾನ್ಸ್ ಇರುತ್ತೆ. These ions carry electric current. ಹಾಗಾದರೆ solutions containing ions can become good conductors of electricity. Distilled water ತಗೊಳ್ಳಿ, ಅದು ಪ್ಯೂರೆಸ್ಟ್ ವಾಟರ್. ಅದರಲ್ಲಿ ಅಯಾನುಗಳ ಸಂಖ್ಯೆ ಬಹಳ ಬಹಳ ಕಡಿಮೆ. ಅಂದರೆ ವಾಟರ್ ಇದೆಯಲ್ಲ, H2O, ಅದೇ ಅತ್ಯಂತ ಕಡಿಮೆ ಪ್ರಮಾಣದಲ್ಲಿ ಸ್ಪ್ಲಿಟ್ ಆಗಿ H+ ಮತ್ತು OH- ಕೊಡುತ್ತೆ. ಅತಿ ಶುದ್ಧ ನೀರಿನಲ್ಲಿ, ಇನ್ ಪ್ಯೂರೆಸ್ಟ್ ವಾಟರ್ ದೇರ್ ಆರ್ H2O ಮಾಲಿಕ್ಯೂಲ್ಸ್ ಅಲಾಂಗ್ ವಿತ್ ವೆರಿ ವೆರಿ ಲೆಸ್ ನಂಬರ್ ಆಫ್ H+ and OH- ions. Their number is very, very less. So pure water is a poor conductor. Pure water is a poorest conductor. ಅತ್ಯಂತ ಶುದ್ಧ ನೀರಿನಲ್ಲಿ ಕರೆಂಟ್ ಪಾಸ್ ಮಾಡಿದರೆ ಕರೆಂಟ್ ಪಾಸ್ ಆಗುತ್ತೆ. ಆದರೆ ಪಾಸ್ ಆಗುವ ಅಮೌಂಟ್ ಇದೆಯಲ್ಲ, ಅದು ಬಹಳ ಕಡಿಮೆ. ನಾವು ಅದರಲ್ಲಿ ಶುದ್ಧ ನೀರಿನಲ್ಲಿ ಕರೆಂಟ್ ಪಾಸ್ ಮಾಡಿ ಮುಟ್ಟಿದರೂ ಸಹ ನಮಗೆ ಅಂಥ ಅನುಭವ ಏನೂ ಆಗೋದಿಲ್ಲ. ಆದರೆ ನಮ್ಮ ತುಂಗಾ ರಿವರ್ ಏನಿದೆ, ಯಾವುದೇ ನದಿ ನೀರು ತಗೋ, ಸಮುದ್ರದ ನೀರು ತಗೋ, ದೇ ಆರ್ ವೆರಿ ಗುಡ್ ಕಂಡಕ್ಟರ್ಸ್ ಆಫ್ ಎಲೆಕ್ಟ್ರಿಸಿಟಿ ಬಿಕಾಸ್ ದೇ ಕಂಟೈನ್ ಅಯಾನ್ಸ್. ರಿವರ್ ವಾಟರ್ನಲ್ಲಿ, ಸಿ ವಾಟರ್ನಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಪಾಸಿಟಿವ್ ಅಯಾನ್ಸ್, ನೆಗೆಟಿವ್ ಅಯಾನ್ಸ್ ಇರ್ತವೆ. ದೇ ಕ್ಯಾರಿ ಎಲೆಕ್ಟ್ರಿಕ್ ಕರೆಂಟ್. ಸೊ ರಿವರ್ ವಾಟರ್ ಈಸ್ ಎ ವೆರಿ ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ ಡ್ಯೂ ಟು ದ ಪ್ರೆಸೆನ್ಸ್ ಆಫ್ ಅಯಾನ್ಸ್. ಆಮೇಲೆ ಪ್ರಶ್ನೆ ಬರುತ್ತೆ, ಗ್ಯಾಸಸ್, ಆಕ್ಸಿಜನ್ ಗ್ಯಾಸ್ ಇದೆ, ನೈಟ್ರೋಜನ್ ಗ್ಯಾಸ್, ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ನಮ್ಮ ಸುತ್ತಮುತ್ತ ಗಾಳಿಯಲ್ಲಿ. ಇವಕ್ಕೆ ಕಂಡಕ್ಟಿವಿಟಿ ಇದೆಯಾ? ಗ್ಯಾಸ್ ಮೂಲಕ ಕಂಡಕ್ಟಿವಿಟಿ ಸಾಧ್ಯವೇ? ಇದನ್ನು ಪ್ರಯತ್ನ ಮಾಡಿದರು. ನಮಗೆ ಗೊತ್ತಿರೋ ಪ್ರಕಾರ ಗ್ಯಾಸಸ್ ಆರ್ ರಿಯಲಿ ಬ್ಯಾಡ್ ಕಂಡಕ್ಟರ್ಸ್. ಯಾಕೆ? ನಮಗೆ ಇಲ್ಲಿ ಎಲೆಕ್ಟ್ರಿಕಲ್ ಪ್ಲಗ್ಸ್ ನೋಡ್ತೇವೆ, ಅಲ್ಲಿ ಹೋಲ್ಸ್ ಇದೆ, ಅಲ್ಲಿ ಪ್ಲಗ್ ಇಡ್ತೀವಿ ಟು ಗೆಟ್ ಎಲೆಕ್ಟ್ರಿಕ್ ಕರೆಂಟ್ ಫಾರ್ ಅವರ್ ಐರನ್ ಬಾಕ್ಸ್. ಹಾಗಾದರೆ ಆ ಹೋಲ್ಸಿಂದ ನಾವು ಕರೆಂಟನ್ನು ಪಡಿತೀವಿ. ಹಾಗಾದರೆ ಆ ಹೋಲಲ್ಲಿ ಗಾಳಿ ಇದೆ, ನಮ್ಮವರೆಗೂ ಗಾಳಿ ಇದೆ, ನಾವಿರೋ ಜಾಗದವರೆಗೂ. ಹಾಗಾದರೆ ಈ ಗಾಳಿಯಲ್ಲಿರುವ ಗ್ಯಾಸಸ್, ಆಕ್ಸಿಜನ್, ನೈಟ್ರೋಜನ್, ಇವೆಲ್ಲ ಏನಾದರೂ ಕಂಡಕ್ಟರ್ಸ್ ಆಗಿದ್ದಿದ್ದರೆ ಎಲೆಕ್ಟ್ರಿಸಿಟಿಯ ಹೋಲ್ನಿಂದ, ಆ ಸೋರ್ಸಿಂದ ನಮ್ಮವರಿಗೂ ಹರಿತಿತ್ತು, ನಮಗೆ ಎಲೆಕ್ಟ್ರಿಕಲ್ ಶಾಕ್ ಬರ್ತಿತ್ತು. ನಮಗೆ ಹಾಗೇನು ಶಾಕ್ ಇಲ್ಲಲ್ಲ. ಜೊತೆಗೆ ಇದೆಲ್ಲದಕ್ಕಿಂತ ಹೆಚ್ಚಾಗಿ ನಾವು ಎರಡು ಎಲೆಕ್ಟ್ರಿಕಲ್ ಪೋಲ್ಸ್ ಮಧ್ಯದಲ್ಲಿ ವೈರ್ ಇದೆ, ವೈರಲ್ಲಿ ಗುಡ್ ಲಾಟ್ ಆಫ್ ಎಲೆಕ್ಟ್ರಿಸಿಟಿ ಇದೆ, ಹೈ ವೋಲ್ಟೇಜ್ ಕರೆಂಟ್ ಇದೆ. ಆದರೆ ನಮಗೆ ಅಲ್ಲಿ ಆ ವೈರಿನಿಂದ ನಮ್ಮವರಿಗೆ ಕರೆಂಟ್ ಹರಿಯೋದಿಲ್ಲ. ಅಂದರ್ಥ ಆ ವೈರಿಗೂ ನಮಗೂ ಮಧ್ಯದಲ್ಲಿ ಸಾಕಷ್ಟು ಗ್ಯಾಸ್ ಇದೆ, ಆಕ್ಸಿಜನ್ ಗ್ಯಾಸ್ ಇದೆ, ನೈಟ್ರೋಜನ್ ಗ್ಯಾಸ್ ಇದೆ, ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಇದೆ. ಇವು ಕಂಡಕ್ಟ್ ಮಾಡೋದಿಲ್ಲ. ಆದ್ದರಿಂದ ನಮಗೆ ಎಲೆಕ್ಟ್ರಿಸಿಟಿ ಯೂಸೇಜು ಸಾಧ್ಯ ಆಯಿತು. ದೇ ಆರ್ ಬ್ಯಾಡ್ ಕಂಡಕ್ಟರ್ಸ್ ಆಫ್ ಎಲೆಕ್ಟ್ರಿಸಿಟಿ.
ಈ ಗ್ಯಾಸಸ್ಸನ್ನು ಯಾವುದೇ ಒಂದು ಕಂಡೀಷನ್ನಲ್ಲಿ ಕಂಡಕ್ಟ್ ಮಾಡುವ ಹಾಗೆ ಮಾಡಬಹುದೇ? ಕ್ಯಾನ್ ವಿ ಮೇಕ್ these gases conductors under any condition? J.J. Thomson conducted an experiment and he tried to pass electricity through a gas, and he was successful in passing electricity through a gas under specific condition. ಕಂಡೀಷನ್ ಏನು? ಹೈ ವೋಲ್ಟೇಜ್ ಕರೆಂಟನ್ನು, ಒಂದು 10,000 ವೋಲ್ಟೇಜ್ ಕರೆಂಟನ್ನು, 10,000 ವೋಲ್ಟ್ ಕರೆಂಟನ್ನು ಒಂದು ಗ್ಲಾಸ್ ಟ್ಯೂಬ್ನಲ್ಲಿ ಗ್ಯಾಸನ್ನು ತಗೊಂಡು ಅದರ ಪ್ರೆಷರ್ನ ಬಹಳ ಕಡಿಮೆ ಮಾಡಿ, ಅಂಡರ್ ವೆರಿ ಲೋ ಪ್ರೆಷರ್, ವೆನ್ ಯು ಪಾಸ್ ಎಲೆಕ್ಟ್ರಿಸಿಟಿ ಥ್ರೂ ಎ ಗ್ಯಾಸ್, ಹೈ ವೋಲ್ಟೇಜ್ ಎಲೆಕ್ಟ್ರಿಸಿಟಿ ಥ್ರೂ ಎ ಗ್ಯಾಸ್, ಇಟ್ ಬಿಕಮ್ಸ್ ಗುಡ್ ಕಂಡಕ್ಟರ್. ಹಾಗಾದರೆ ಗ್ಯಾಸಿನ ಮೂಲಕ ಕರೆಂಟ್ ಪಾಸ್ ಮಾಡ್ತಕ್ಕಂಥ ಒಂದು ಪ್ರೋಸೆಸ್ಗೆ ಡಿಸ್ಚಾರ್ಜ್ ಆಫ್ ಎಲೆಕ್ಟ್ರಿಸಿಟಿ ಥ್ರೂ ಎ ಗ್ಯಾಸ್ ಅಂತ ಹೆಸರಿಟ್ಟರು. ಡಿಸ್ಚಾರ್ಜ್ ಆಫ್ ಎಲೆಕ್ಟ್ರಿಸಿಟಿ ಥ್ರೂ ಎ ಗ್ಯಾಸ್. ಯಾವ ಟ್ಯೂಬ್ನಲ್ಲಿ ನಾವು ಎಲೆಕ್ಟ್ರಿಸಿಟಿಯನ್ನು ಗ್ಯಾಸ್ ಮೂಲಕ ಪಾಸ್ ಮಾಡ್ತೀವಿ, ದಟ್ ಎ ಟ್ಯೂಬ್ ಈಸ್ ಕಾಲ್ಡ್ ಡಿಸ್ಚಾರ್ಜ್ ಟ್ಯೂಬ್. ಇದರ ಬಗ್ಗೆ ನೀವು ಓದಿದ್ದೀರಿ ನಿಮ್ಮ ಹೈಸ್ಕೂಲಲ್ಲಿ. ಹಾಗಾದರೆ ನಾನೀಗ ಅದನ್ನು ಜ್ಞಾಪಿಸ್ತೀನಿ ಅಷ್ಟೇ. ಸ್ವಲ್ಪ ಜ್ಞಾಪಿಸ್ಕೊಂಡು ಆಮೇಲೆ ಮುಂದುವರಿಯೋಣ. ಇದು ಒಂದು ಗ್ಲಾಸ್ ಟ್ಯೂಬ್. ಇದರಲ್ಲಿ ವಿ ಹ್ಯಾವ್ ಸೇ ಕಲೆಕ್ಟೆಡ್ ಎ ಗ್ಯಾಸ್. ಹಿಯರ್ ಈಸ್ ಎನ್ ಓಪನಿಂಗ್ ಲೈಕ್ ದಿಸ್. ಇದನ್ನು ನಾನು ವ್ಯಾಕ್ಯೂಮ್ ಪಂಪ್, what is vacuum pump? The one which can suck the gas in the tube. ಆಗ ಗ್ಯಾಸನ್ನು ಸಕ್ ಮಾಡಿ ಮಾಡಿ ಇದರಲ್ಲಿ ವ್ಯಾಕ್ಯೂಮನ್ನು ಕ್ರಿಯೇಟ್ ಮಾಡೋ ಸಾಮರ್ಥ್ಯ ಇರ್ತಕ್ಕಂಥ ಪಂಪ್ ಅದು. ವ್ಯಾಕ್ಯೂಮ್ ಪಂಪಿಗೆ ಕನೆಕ್ಷನ್ ಕೊಟ್ಟರೆ ವ್ಯಾಕ್ಯೂಮ್ ಪಂಪ್ ಏನು ಮಾಡುತ್ತೆ? ಈ ಗ್ಯಾಸನ್ನು ಸಕ್ ಮಾಡ್ತಾ ಹೋಗುತ್ತೆ. ಗ್ಯಾಸಿನ ಕ್ವಾಂಟಿಟಿ ಈ ಟ್ಯೂಬ್ನಲ್ಲಿ ಕಡಿಮೆ ಆಗ್ತಾ ಬರುತ್ತೆ. So number of molecules goes on decreasing in the tube. Number of molecules of gas. When you start working the vacuum pump, that vacuum pump will suck the gas inside, and the number of molecules of the gas inside goes on decreasing. ಯಾವಾಗ ಮಾಲಿಕ್ಯೂಲ್ಗಳ ಸಂಖ್ಯೆ ಕಡಿಮೆಯಾಗುತ್ತೆ ಆಗ ಪ್ರೆಷರ್ ಕಡಿಮೆಯಾಗುತ್ತೆ. ಒಂದು ಟ್ಯೂಬ್ನಲ್ಲಿರ್ತಕ್ಕಂಥ ಗ್ಯಾಸಿನ ಪ್ರಮಾಣ, ಕ್ವಾಂಟಿಟಿ ಆಫ್ ದ ಗ್ಯಾಸ್ ಜಾಸ್ತಿ ಇದೆ ಅಂದರೆ ನಂಬರ್ ಆಫ್ ಮಾಲಿಕ್ಯೂಲ್ಸ್ ಇನ್ ದ ಟ್ಯೂಬ್ ಇನ್ ದಟ್ ವೆಸಲ್ ಈಸ್ ವೆರಿ ಹೈ. ಆಗ ದೋಸ್ ಮಾಲಿಕ್ಯೂಲ್ಸ್ ವಿಲ್ ಕೊಲೈಡ್ ಇನ್ನರ್ ವಾಲ್ ಆಫ್ ದಿ ಕಂಟೈನರ್ ವಿತ್ ಎ ಡೆಫಿನೆಟ್ ಫೋರ್ಸ್. ಆ ಮಾಲಿಕ್ಯೂಲ್ಸು ಆ ಕಂಟೈನರ್ ಇದೆಯಲ್ಲ, ಆ ಪಾತ್ರೆ ಇದೆಯಲ್ಲ, ಅದರ ಒಳಗೋಡೆಗಳ ಮೇಲೆ ಬಡಿತವೆ, ಕೊಲೈಡ್ ಮಾಡ್ತವೆ. ಆ ಬಡಿದಾಗ ದೇ ಎಕ್ಸರ್ಟ್ ಫೋರ್ಸ್ ಆನ್ ದ ಇನ್ನರ್ ವಾಲ್ಸ್. ಯಾವಾಗ ಅಲ್ಲಿ ಫೋರ್ಸ್ ಬಂತು ಆಗ ಪ್ರೆಷರ್ ಬರುತ್ತೆ. ಪ್ರೆಷರ್ ಈಸ್ ಡ್ಯೂ ಟು ಕೊಲೈಷನ್ಸ್ ಮೇಡ್ ಬೈ ಮಾಲಿಕ್ಯೂಲ್ಸ್ ಆನ್ ದ ಇನ್ನರ್ ವಾಲ್ ಆಫ್ ದಿ ಕಂಟೈನರ್.
ಅದರಿಂದಾಗಿ ಪ್ರೆಷರ್ ಕಾಣಿಸ್ಕೊಂತು. ಗ್ಯಾಸ್ ಕಂಟೆಂಟ್ ಜಾಸ್ತಿ ಇದ್ದರೆ ಆಗ ಗ್ಯಾಸ್ ಮಾಲಿಕ್ಯೂಲ್ಸು ಎಕ್ಸರ್ಟ್ ಮಾಡುವ ಫೋರ್ಸ್ ಜಾಸ್ತಿ ಇರುತ್ತೆ. ಆಗ ಪ್ರೆಷರ್ ಇನ್ಸೈಡ್ ದ ಟ್ಯೂಬ್ ವಿಲ್ ಬಿ ಹೈ. ವೆನ್ ದ ಕ್ವಾಂಟಿಟಿ ಆಫ್ ದ ಗ್ಯಾಸ್ ಇನ್ ದ ಟ್ಯೂಬ್ ಈಸ್ ಹೈ, ನಂಬರ್ ಆಫ್ ಮಾಲಿಕ್ಯೂಲ್ಸ್ ಇನ್ ದ ಟ್ಯೂಬ್ ಈಸ್ ಹೈ ಆ್ಯಂಡ್ ಪ್ರೆಷರ್ ವಿಲ್ ಬಿ ಹೈ. ನಾವು ಆ ಟ್ಯೂಬನ್ನು ವ್ಯಾಕ್ಯೂಮ್ ಪಂಪಿಗೆ ಕನೆಕ್ಷನ್ ಕೊಟ್ಟು ಒಳಗಿರ್ತಕ್ಕಂಥ ಗಾಳಿನ ಅಲ್ಲಿರೋ ಗ್ಯಾಸನ್ನು, ಯಾವುದನ್ನ ಗ್ಯಾಸ್ ಇರಲಿ, ಅದನ್ನು ಸಕ್ ಮಾಡ್ತಾ ಹೋದರೆ ಒಳಗೆ ಗ್ಯಾಸ್ ಮಾಲಿಕ್ಯೂಲ್ಗಳ ಸಂಖ್ಯೆ ಕಡಿಮೆಯಾಗಿ ಫೋರ್ಸ್ ಕಡಿಮೆಯಾಗುತ್ತೆ. ಫೋರ್ಸ್ ಕಡಿಮೆಯಾದಾಗ ಪ್ರೆಷರ್ ಕಡಿಮೆಯಾಗುತ್ತೆ. ಸೊ ದಿಸ್ ದ ವೇ ಆಫ್ ಡಿಕ್ರೀಸಿಂಗ್ ದ ಪ್ರೆಷರ್. ಇದೆಲ್ಲ ಎಕ್ಸ್ಟ್ರಾ ಥಿಂಗ್ಸ್ ಟು ಬಿ ವೆಲ್ ಅಂಡರ್ಸ್ಟುಡ್ ಆ್ಯಸ್ ವೆರಿ ಗುಡ್ ಸ್ಟೂಡೆಂಟ್ಸ್ ಆಫ್ ಸೈನ್ಸ್. ಆಗ ನಮಗೆ ಅನೇಕ ವಿಷಯಗಳನ್ನು ನಾವೇ ಆಲೋಚನೆ ಮಾಡ್ತಾ ಹೋಗ್ಬೋದು. ಹಾಗಾದರೆ ಪ್ರೆಷರ್ ಆಫ್ ಎ ಗ್ಯಾಸ್ ಡಿಪೆಂಡ್ಸ್ ಅಪಾನ್ ಕ್ವಾಂಟಿಟಿ ಆಫ್ ದ ಗ್ಯಾಸ್ ಇನ್ಸೈಡ್ ದ ವೆಸಲ್, ಇನ್ಸೈಡ್ ದ ಟ್ಯೂಬ್ ಇನ್ ವಿಚ್ ವಿ ಹ್ಯಾವ್ ಟೇಕನ್ ದ ಗ್ಯಾಸ್. ಸೊ ಗ್ಯಾಸಿನ ಅಮೌಂಟನ್ನು ಕಮ್ಮಿ ಮಾಡ್ತಾ ಹೋದರೆ ಅದರ ಪ್ರೆಷರ್ ಕಡಿಮೆ ಆಗುತ್ತೆ. ಬಹಳ ಕಡಿಮೆ ಪ್ರೆಷರ್ಗೆ ತಂದು ನಿಲ್ಲಿಸ್ಬೇಕು ನಾವು ಅದನ್ನು. ಸೊ ಇಲ್ಲಿ ನಾನು ಒಂದು ಮೆಟಲ್ ಪ್ಲೇಟ್ ಕನೆಕ್ಟ್ ಮಾಡ್ತೀನಿ ಅಟ್ ದ ಕ್ಲೋಸ್ಡ್ ಎಂಡ್ಸ್. ಎರಡು ಎಂಡು ಕ್ಲೋಸ್ ಆಗಿದೆ. ಇದನ್ನು ತಗೊಂಡೋಗಿ ಪಾಸಿಟಿವ್ ಟರ್ಮಿನಲ್ಗೆ ಕನೆಕ್ಷನ್ ಕೊಡ್ತೀನಿ. ಇದು ಪಾಸಿಟಿವ್ ಟರ್ಮಿನಲ್ ಆಫ್ ದ ಬ್ಯಾಟರಿ, ಇದು ನೆಗೆಟಿವ್ ಟರ್ಮಿನಲ್ ಆಫ್ ದ ಬ್ಯಾಟರಿ. ಈಗ ನಾವು ಇಂಥದ್ದನ್ನು ಸಾಕಷ್ಟು ಬರ್ಕೊಂಡ್ರೆ, ಆಗ ಹೀಗೆ ಬರೆದರೆ ನಾವೇನು ತೋರಿಸ್ದಂಗೆ ಹೈ ವೋಲ್ಟೇಜ್ ಬ್ಯಾಟರಿ, ಇದೊಂದೊಂದು ಸೆಲ್. ಆ ಸೆಲ್ಗಳ ಸಂಖ್ಯೆ ಜಾಸ್ತಿ ಮಾಡಿದರೆ ಹೈ ವೋಲ್ಟೇಜ್. ಈ ಲಾಂಗ್ ಲೈನ್ ರೆಪ್ರೆಸೆಂಟ್ಸ್ ಪಾಸಿಟಿವ್ ಟರ್ಮಿನಲ್, ಶಾರ್ಟ್ ಲೈನ್ ರೆಪ್ರೆಸೆಂಟ್ಸ್ ನೆಗೆಟಿವ್ ಟರ್ಮಿನಲ್. ನೋಡಿ, ಲಾಂಗ್ ಲೈನನ್ನು ಪಾಸಿಟಿವ್, ಶಾರ್ಟ್ ಲೈನ್ ನೆಗೆಟಿವ್. ಇದು ಹೈ ವೋಲ್ಟೇಜ್ ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡಲಿಕ್ಕೆ ನಾವು ಹೀಗೆ ಬರಿತೀವಿ. ಹಾಗಾದರೆ ಹೈ ವೋಲ್ಟೇಜ್ ಕರೆಂಟನ್ನು ನಾವು ಪಾಸ್ ಮಾಡ್ತಿದ್ದೀವಿ. ನೋಡಿ, ಇದರ ಹೆಸರು ಆ್ಯನೋಡ್. ಯಾಕೆ? ಆ್ಯನೋಡ್ ಈಸ್ ಪಾಸಿಟಿವ್ಲಿ ಚಾರ್ಜ್ಡ್ ಪ್ಲೇಟ್ ಬಿಕಾಸ್ ಇಟ್ ಇಸ್ ಕನೆಕ್ಟೆಡ್ ಟು ದ ಪಾಸಿಟಿವ್ ಟರ್ಮಿನಲ್ ಆಫ್ ದ ಬ್ಯಾಟರಿ. ಯಾವ ಮೆಟಲ್ ಪ್ಲೇಟನ್ನು ಪಾಸಿಟಿವ್ ಟರ್ಮಿನಲ್ಗೆ ಕನೆಕ್ಷನ್ ಕೊಟ್ಟಿದ್ದೀವಿ, ದಟ್ ಪ್ಲೇಟ್ ಈಸ್ ಕಾಲ್ಡ್ ಆ್ಯನೋಡ್. And the plate connected to the negative terminal of the battery is called cathode. ಸೊ ಈ ಎರಡರ ಮಧ್ಯದಲ್ಲಿ ಏನಿದೆ? ಗ್ಯಾಸ್ ಇದೆ ಅಂಡರ್ ವೆರಿ ವೆರಿ ಲೋ ಪ್ರೆಷರ್. ಈಗ ನಾನು ಹೈ ವೋಲ್ಟೇಜ್ ಕರೆಂಟ್ ಇಲ್ಲಿದೆ, ಬ್ಯಾಟರಿ ಇದೆ, ಸ್ವಿಚ್ ಆನ್ ಮಾಡ್ತೀನಿ. ಇದನ್ನು ನಾನು ಸ್ವಿಚ್ ಆನ್, ಇಲ್ಲಿ ಸ್ವಿಚ್ ಇದೆ, ಸ್ವಿಚ್ ಆನ್ ಮಾಡಿದರೆ ದಿಸ್ ಗ್ಯಾಸ್ ಸ್ಟಾರ್ಟ್ ಕಂಡಕ್ಟಿಂಗ್ ಎಲೆಕ್ಟ್ರಿಸಿಟಿ. ಇಟ್ ಕಂಡಕ್ಟ್ ಎಲೆಕ್ಟ್ರಿಸಿಟಿ ಬಿಕಾಸ್ ಪ್ರೆಷರ್ ಈಸ್ ಲೋ, ವೋಲ್ಟೇಜ್ ಈಸ್ ವೆರಿ ವೆರಿ ಹೈ. ಸೊ ದೆನ್ ವಾಟ್ ವಿ ಹ್ಯಾವ್ ಅಂಡರ್ಸ್ಟುಡ್ ಬೈ ದಿಸ್ ಎಕ್ಸ್ಪರಿಮೆಂಟ್? Gases become good conductors of electricity under very low pressure and high voltage. ಇದನ್ನು ಎಲೆಕ್ಟ್ರಿಕಲ್ ಡಿಸ್ಚಾರ್ಜ್ ಅಂದರೆ ಪಾಸಿಂಗ್ ಆಫ್ ಎಲೆಕ್ಟ್ರಿಸಿಟಿ ಥ್ರೂ ಎ ಗ್ಯಾಸ್ ಇಸ್ ಕಾಲ್ಡ್ ಎಲೆಕ್ಟ್ರಿಕಲ್ ಡಿಸ್ಚಾರ್ಜ್ ಥ್ರೂ ಎ ಗ್ಯಾಸ್. ಈ ಟ್ಯೂಬನ್ನು ಡಿಸ್ಚಾರ್ಜ್ ಟ್ಯೂಬ್ ಅಂತ ಕರಿತೀವಿ. ಈ ರೀತಿಯಲ್ಲಿ ದೇ ವರ್ ಸಕ್ಸಸ್ಫುಲ್
in making a gas good conductor of electricity. ಅದೇ ಸಂದರ್ಭದಲ್ಲಿ ಆಕ್ಸಿಡೆಂಟಲ್ ಆಗಿ ಅವರಿಗೆ ಇನ್ನೊಂದು ಅಬ್ಸರ್ವೇಷನ್ ಸಿಕ್ತು. ಏನಪ್ಪ ಅದು? ಕ್ಯಾಥೋಡ್ ಕಡೆಯಿಂದ some rays start moving towards anode. They are invisible rays. ಮತ್ತು ಅವು ಇನ್ವಿಸಿಬಲ್, ಕಣ್ಣಿಗೆ ಕಾಣದಿರುವ ರೇಸ್ ಅವು. ಮತ್ತು ಇವು ಅವನು ಹೆಂಗೆ ನೋಡಿದರು? ಆ ರೇಸ್ ಬರ್ತಾ ಇದೆ ಕ್ಯಾಥೋಡ್ ಕಡೆಯಿಂದ ಅಂತ ಗೊತ್ತಾಗಿದ್ದು ಹೀಗೆ. ಕ್ಯಾಥೋಡ್ ರೇಸು ಗ್ಲಾಸ್ ಪ್ಲೇಟಿನ ಮೇಲೆ ಬಿದ್ದರೆ, ಇದು ಗ್ಲಾಸ್, ಆ ರೇಸ್ ಬಂದು ಈ ಕಡೆ ಇದ್ರ ಮೇಲೆ ಬಿದ್ದರೆ ಅವೆಲ್ಲಿ ಬಿದ್ದಿರುತ್ತೆ ಅಲ್ಲಿ ಒಂದು ಗ್ರೀನ್ ಗ್ಲೋ, ಹಸಿರು ಬಣ್ಣದ ಪ್ರಖರವಾದ ಬೆಳಕು ಕಾಣಿಸ್ಕೊಳ್ಳುತ್ತೆ. ಸೊ ಈ ಆ್ಯನೋಡ್ ಕಡೆ ಇರ್ತಕ್ಕಂಥ ಗಾಜಿನ ಪ್ಲೇಟಿನ ಮೇಲೆ ಅಂಥ ಗ್ರೀನ್ ಗ್ಲೋ ಕಾಣಿಸ್ಕೊಳ್ತು ಅಂದರೆ ಆಗ ವಿಜ್ಞಾನಿಗಳ ಒಂದು ಕನ್ಕ್ಲೂಷನ್ ಏನು? ಹಾಗಾದರೆ ಗಾಜಿನ ಈ ಪ್ಲೇಟಿನ ಮೇಲೆ ಹಸಿರು ಬಣ್ಣದ ಬೆಳಕನ್ನು ಉಂಟು ಮಾಡತಕ್ಕಂಥ ಒಂದು ರೀತಿಯ ಕಿರಣಗಳು, ರೇಸ್, ಪವರ್ಫುಲ್ ರೇಸ್ ವಿಚ್ ಕ್ಯಾನ್ ಕಾಸ್ ಗ್ರೀನ್ ಗ್ಲೋ, ಹಸಿರು ಬಣ್ಣದ ಬೆಳಕನ್ನು, ದೆ ಕ್ಯಾನ್ ಕಾಸ್ ಗ್ರೀನ್ ಗ್ಲೋ ಆನ್ ದ ಗ್ಲಾಸ್ ಪ್ಲೇಟ್. ಅದು ಕಾಣಿಸ್ಕೊಂಡಾಗ ವಿಜ್ಞಾನಿಗಳ ಒಂದು ನಿರ್ಧಾರ, ಕನ್ಕ್ಲೂಷನ್ ಏನು ನೋಡಿ? ಎಕ್ಸ್ಪರಿಮೆಂಟ್, ಅಬ್ಸರ್ವೇಷನ್, ಕನ್ಕ್ಲೂಷನ್. ಇದು ಒಬ್ಬ ವಿಜ್ಞಾನಿಯ ಕೆಲಸ. ಎಕ್ಸ್ಪರಿಮೆಂಟ್ ಮಾಡ್ತೀವಿ, ಅಲ್ಲಿ ಆಕಸ್ಮಿಕವಾಗಿ ನಮಗೇನು ಕಾಣಿಸುತ್ತೆ, ಅದರ ಆಧಾರದ ಮೇಲೆ ನಾವು ಒಂದು ನಿರ್ಧಾರಕ್ಕೆ ಬರ್ತೀವಿ. ದಟ್ ಲೀಡ್ಸ್ ಟು ಡಿಸ್ಕವರಿ ಆಫ್ ಸೈನ್ಸ್. ಸೊ ಹಾಗಾದರೆ some rays are found to emit from cathode, start moving towards anode, and those rays as they are coming from cathode are called cathode rays. ಅವ್ರು ಹಂಗೆ ಅಂದ್ಕೊಂಡ್ರು ಆ ರೇಸು ಯಾಕಂದ್ರೆ ಈ ಕಡೆ ನಮಗೆ ಗ್ರೀನ್ ಗ್ಲೋ ಕಾಣಿಸಿದ್ರಿಂದ ಅವು ಕ್ಯಾಥೋಡ್ ಕಡೆಯಿಂದ ಬರ್ತಾ ಇದೆ. ಆ ರೇಸ್ ಬಂದು ಗಾಜಿನ ಪ್ಲೇಟಿನ ಮೇಲೆ ಬಿದ್ದಾಗ, ಗ್ಲಾಸ್ ಪ್ಲೇಟಿನ ಮೇಲೆ ಬಿದ್ದಾಗ ಹಸಿರು ಬಣ್ಣದ ಒಂದು ಬೆಳಕು ಕಾಣಿಸ್ಕೊಳ್ಳುತ್ತೆ, ಗ್ರೀನ್ ಗ್ಲೋ, ಗ್ರೀನ್ ಫ್ಲೋರೆಸೆನ್ಸ್ ಅಂತಲೂ ಕರೀತಾರೆ. ಹಾಗಾಗಿ cathode rays were produced like this. How can you produce cathode rays? ನಾವೇ ನೋಟ್ಸಲ್ಲಿ ಅದನ್ನು ಬರೆದಿರೋದಿಲ್ಲ. ಆದರೆ ನಿಮಗೀಗ ಈ ಕಥೆ ಕೇಳಿದಿರಿ ನೀವು, ಹೌ ಕ್ಯಾಥೋಡ್ ರೇಸ್ ಕ್ಯಾನ್ ಬಿ ಪ್ರೊಡ್ಯೂಸ್ಡ್ ಅಂತ ಹೇಳಿದ್ರೆ ಏನು ಹೇಳ್ತೀರಿ ನೀವು? ವೆನ್ ಹೈ ವೋಲ್ಟೇಜ್ ಎಲೆಕ್ಟ್ರಿಕ್ ಕರೆಂಟ್ ಈಸ್ ಪಾಸ್ಡ್ ಥ್ರೂ ಎ ಗ್ಯಾಸ್ ಅಂಡರ್ ವೆರಿ ಲೋ ಪ್ರೆಷರ್, then the gas start conducting electricity, and some kind of powerful characteristic rays are shown to emit from cathode and start moving towards anode, and they are called cathode rays. Thus we can produce cathode rays. ಈ ಕ್ಯಾಥೋಡ್ ರೇಸಲ್ಲಿ ಕ್ಯಾಥೋಡ್ ರೇ ಅಂದರೆ ಕ್ಯಾಥೋಡ್ ಕಿರಣಗಳು. ಕ್ಯಾಥೋಡ್ ಕಿರಣಗಳಲ್ಲಿ ಕಣಗಳಿವೆ ಅಂತ ಪ್ರೂವ್ ಮಾಡಿದರು. ಆ ಕಣಗಳು ಪಾರ್ಟಿಕಲ್. ಕ್ಯಾಥೋಡ್ ರೇಸ್ ಕಂಟೈನ್ ಪಾರ್ಟಿಕಲ್ಸ್ and those particles are electrons. So cathode rays contain electrons. Cathode rays are nothing but stream of
ಮೂವಿಂಗ್ ಎಲೆಕ್ಟ್ರಾನ್ಸ್, ಹರಿಯುತ್ತಿರುವ ಎಲೆಕ್ಟ್ರಾನ್ಗಳ ಒಂದು ಪ್ರವಾಹ, ಅದನ್ನು ನಾವು ಕ್ಯಾಥೋಡ್ ರೇ ಅಂತ ಕರಿತೀವಿ. ಸೊ ವಾಟ್ ಈಸ್ ಕ್ಯಾಥೋಡ್ ರೇ? ಕ್ಯಾಥೋಡ್ ರೇ ಈಸ್ ಎ ಸ್ಟ್ರೀಮ್ ಆಫ್, ಪ್ರವಾಹ ಆಫ್ ಮೂವಿಂಗ್ ಎಲೆಕ್ಟ್ರಾನ್ಸ್. ಅವು ಕ್ಯಾಥೋಡ್ ರೇಸ್. ಈ ರೀತಿಯಲ್ಲಿ ಕ್ಯಾಥೋಡ್ ರೇ ಪ್ರೊಡ್ಯೂಸ್ ಮಾಡಿ ಆಮೇಲೆ ಕ್ಯಾಥೋಡ್ ರೇ ಕಂಟೈನ್ ಎಲೆಕ್ಟ್ರಾನ್ಸ್ ಅಂತ ಪ್ರೂವ್ ಮಾಡ್ತಾರೆ. ಓಕೆ, ಹಾಗಾದರೆ ಕ್ಯಾಥೋಡ್ ರೇ ಡಿಸ್ಕವರಿ ಆಯಿತು. ಕ್ಯಾಥೋಡ್ ರೇ ಡಿಸ್ಕವರಿಯಿಂದ ನಮಗೆ ಎಲೆಕ್ಟ್ರಾನ್ಗಳ ಎಕ್ಸಿಸ್ಟೆನ್ಸ್ ಗೊತ್ತಾಯಿತು. ಕ್ಯಾಥೋಡ್ ರೇಗಳ ಪ್ರಾಪರ್ಟಿನ ಒಂದೊಂದೇ ಅರ್ಥ ಮಾಡಿಕೊಳ್ಳಲಿಕ್ಕೆ ಪ್ರಯತ್ನ ಪಟ್ಟರು. ಹಾಗಾದರೆ ವಾಟ್ ಆರ್ ಆಲ್ ದಿ ಪ್ರಾಪರ್ಟೀಸ್ ಆಫ್ ಕ್ಯಾಥೋಡ್ ರೇಸ್? ನೀವು ಹಿಂದೆ ಓದಿದ್ದೀರಿ, ಇವಾಗ ಜ್ಞಾಪಿಸ್ಕೊಳ್ತಿದ್ದೀರಿ. ಆಮೇಲೆ ನೋಟ್ಸ್ ತೆಗೆದು, ನಾವು ಕೊಟ್ಟಿರೋ ನೋಟ್ಸ್ ತೆಗೆದು ಅಟಾಮಿಕ್ ಸ್ಟ್ರಕ್ಚರ್ನಲ್ಲಿ ಓದ್ತಾ ಹೋಗ್ರಿ. ಓದಿ ಅಲ್ಲಿರ್ತಕ್ಕಂಥ ಎಲ್ಲ ಪ್ರಾಪರ್ಟೀಸು ನಮ್ಮ ಮೈಂಡಲ್ಲಿ ಹೋಗಿ ರಿಜಿಸ್ಟರ್ ಆಯಿತಾ ತಿಳ್ಕೊಳ್ಳೋಕ್ಕೆ. ಓದಿದ್ದಾದ ಮೇಲೆ ಅಲ್ಲಿ 4-5 ಪ್ರಾಪರ್ಟಿ ನಾವು ಬರೆದಿದ್ದರೆ ಕಣ್ಣು ಮುಚ್ಚಿಕೊಂಡು ಎಲ್ಲವನ್ನೂ ರೀಕಲೆಕ್ಷನ್ ಮಾಡಿಕೊಳ್ಳಬೇಕು. ದಟ್ ಇಸ್ ಎ ವೇ ಆಫ್ ಸ್ಟಡಿ. ಸುಮ್ಮನೆ ಓದ್ತಾ ಹೋಗೋದು, ಎಲ್ಲವನ್ನು ಮರಿತಾ ಹೋಗೋದಲ್ಲ. ರೀಡಿಂಗ್, ರೀಕಲೆಕ್ಷನ್, and now and then revision. R cube. ಇನ್ನು ಮೇಲೆ ಇದು ನಮ್ಮ ಧ್ಯೇಯ. R ಕ್ಯೂಬ್ನಲ್ಲಿ 3 R ಇದೆ. ಫಸ್ಟ್ ಆರ್ ರೀಡಿಂಗ್, ನೆಕ್ಸ್ಟ್ ಓದಿದ್ದೆಲ್ಲವೂ ತಲೆಯಲ್ಲಿ ರೆಕಾರ್ಡ್ ಆಗಿದೆಯಾ, ರೀಕಲೆಕ್ಷನ್, ಜ್ಞಾಪಿಸ್ಕೊಳ್ಳೋದು ರೀಕಲೆಕ್ಷನ್ ಅಂದರೆ. ಆಗೊಮ್ಮೆ ಈಗೊಮ್ಮೆ ಓದಿರುವುದು ಮರೆತು ಹೋಗುವುದಕ್ಕಿಂತ ಮುಂಚೆ ಒಂದು ರಿವಿಷನ್. ಹಾಗೆ 2-3 ಬಾರಿ ಮಾಡಿಬಿಟ್ಟರೆ ನೀವು ಓದಿದ್ದು ಮರೆಯುವುದೇ ಇಲ್ಲ. ನಾನಾಗಲೇ ಒಮ್ಮೆ ಹೇಳಿದ್ದೀನಿ ನಿಮಗೆ, ಖುಷಿಗೋಸ್ಕರ ಓದ್ತೀವಿ ನಾವು, ಅದನ್ನು ಅರ್ಥ ಮಾಡ್ಕೊಳ್ಳೋಕ್ಕೋಸ್ಕರ ಓದ್ತೀವಿ. ಅರ್ಥ ಆಯಿತು, ತಾನಾಗಿ ನೆನಪಿರುತ್ತೆ. ಪರೀಕ್ಷೆಗೋಸ್ಕರನೇ ಓದುವುದು ಬೇಡ, ಖುಷಿಗೋಸ್ಕರ. ವಿ ಆರ್ ಗೋಯಿಂಗ್ ಟು ಬಿಕಮ್ ಸೈಂಟಿಸ್ಟ್ ಎನ್ನುವ ಮನಸ್ಸಿಟ್ಕೊಂಡು ನೀವು ಓದಿದರೆ ಓದಿದ್ದೆಲ್ಲವೂ ನೆನಪಿರುತ್ತೆ. ಹಾಗಾದರೆ ಈಗ ನಾನು ಒಂದೊಂದೇ ಪ್ರಾಪರ್ಟಿ ಹೇಳ್ತಾ ಹೋಗ್ತೀನಿ. ಕ್ಯಾಥೋಡ್ ರೇ ಪ್ರಾಪರ್ಟಿ ಅದು ಹಾಗೆಯೇ ಮನಸ್ಸಿನಲ್ಲಿ ಅದು ರೆಕಾರ್ಡ್ ಆಗಬೇಕೀಗ. ಕ್ಯಾಥೋಡ್ ರೇಸ್ emit from cathode plate and move towards anode plate. Cathode rays are one property. They emit from cathode and move towards anode. Property 1. Second, they are made up of material particles. ಅವು ಬರೀ ಬೆಳಕಿನ ಕಿರಣಗಳಲ್ಲ, ಕಣಗಳ ಸಮೂಹ. ನೆನಪಿರಲಿ, ನಾವು ರೇ ಅಂತ ಕರಿತೀವಿ. ಸೂರ್ಯನ ಬೆಳಕಿದೆಯಲ್ಲ, ಸನ್ ರೇಸ್, ದೇ ಆರ್ ನಾಟ್ ಮೇಡ್ ಅಪ್ ಆಫ್ ಪಾರ್ಟಿಕಲ್ಸ್. ದೇ ಆರ್ ನಾಟ್ ಮೇಡ್ ಅಪ್ ಆಫ್ ಪಾರ್ಟಿಕಲ್ಸ್. ಆದರೆ ಇವು ದೀಸ್ ಆರ್ ಮೇಡ್ ಅಪ್ ಆಫ್ ಪಾರ್ಟಿಕಲ್ಸ್. ಹೆಂಗೆ ಗೊತ್ತಾಯಿತು ಅಂದರೆ, ಇವು ಹೋಗುವ ದಾರಿಯಲ್ಲಿ ಸುಲಭವಾಗಿ ತಿರುಗಬಲ್ಲ ಒಂದು ವೀಲನ್ನು, ಪ್ಯಾಡಲ್ ವೀಲನ್ನು ನೇತು ಹಾಕಿದರೆ ದಟ್ ಸ್ಟಾರ್ಟ್ ರೊಟೇಟಿಂಗ್. ನಾವು ಅದನ್ನು ತಿರುಗಿಸಲಿಲ್ಲ. ಕ್ಯಾಥೋಡ್ ರೇ ಹರಿಯುವ ದಾರಿಯಲ್ಲಿ ಆ ಒಂದು ಪ್ಯಾಡಲ್ ವೀಲನ್ನು ಹ್ಯಾಂಗ್ ಮಾಡಿದರೆ ಅದರ
ಚಕ್ರಗಳು ತಿರುಗಲಿಕ್ಕೆ ಸ್ಟಾರ್ಟ್ ಮಾಡ್ತವೆ ಅಂದರರ್ಥ ಆ ಚಕ್ರಗಳನ್ನು ತಿರುಗಿಸಿದವರು ಯಾರು? ಈ ಪಾರ್ಟಿಕಲ್ಸ್, ಈ ರೇಸ್. ಆ ರೇಸಲ್ಲಿ ಪಾರ್ಟಿಕಲ್ಸ್ ಇದೆ. ಆ ಪಾರ್ಟಿಕಲ್ಗಳಿಗೆ ತಮ್ಮದೇ ಆದ ವೆಲಾಸಿಟಿ ಇದೆ, ಮಾಸ್ ಇದೆ. ಮಾಸು ವೆಲಾಸಿಟಿ ಎರಡೂ ಇದ್ದಾಗ ಏನಂತ ಕರಿತೀರಿ? ದೇ ಹ್ಯಾವ್ ಗಾಟ್ ಮೊಮೆಂಟಮ್. ವಾಟ್ ಇಸ್ ಮೊಮೆಂಟಮ್? ಪ್ರಾಡಕ್ಟ್ ಆಫ್ ಮಾಸ್ ಆ್ಯಂಡ್ ವೆಲಾಸಿಟಿ, m/v. ಸೊ ಹಾಗಾದರೆ ಅವು ಬಂದು ಈ ವೀಲಿನ ಬ್ಲೇಡ್ಸನ್ನು ಬಡಿದಾಗ ಅವು ಮೊಮೆಂಟಮ್ನ ಟ್ರಾನ್ಸ್ಫರ್ ಮಾಡ್ತವೆ. ಆಗ ಅದು ತಿರುಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೂರ್ಯನ ಬೆಳಕಿನ ದಾರಿಯಲ್ಲಿ ನಾವು ಅಂಥ ಒಂದು ಪ್ಯಾಡಲ್ ವೀಲನ್ನು ಹೆಂಗೆ ಮಾಡಿದರೆ ಅದು ತಿರುಗೋದಿಲ್ಲ. ಅದರ್ಥ ಸೂರ್ಯನ ಬೆಳಕಿನ ಕಿರಣಗಳು ಕಣಗಳಿಂದ ಮಾಡಲ್ಪಟ್ಟಿಲ್ಲ. ಅಂದರೆ ಸನ್ ರೇಸ್ ಆರ್ ನಾಟ್ ಮೇಡ್ ಅಪ್ ಆಫ್ ಮಟೀರಿಯಲ್ ಪಾರ್ಟಿಕಲ್ಸ್, ಬಟ್ ಕ್ಯಾಥೋಡ್ ರೇಸ್ ಆರ್ ಮೇಡ್ ಅಪ್ ಆಫ್ ಮಟೀರಿಯಲ್ ಪಾರ್ಟಿಕಲ್ಸ್. ದೇ ಹ್ಯಾವ್ ಗಾಟ್ ಮಾಸ್, ದೇ ಹ್ಯಾವ್ ಗಾಟ್ ವೆಲಾಸಿಟಿ, ಸೊ ದೇ ಆರ್ ಮಟೀರಿಯಲ್ ಪಾರ್ಟಿಕಲ್ಸ್. ಅವಕ್ಕೆ ಮೊಮೆಂಟಮ್ ಬಂತು. ಆ ಮೊಮೆಂಟಮ್ ಬರೋದ್ರಿಂದ ಅವು ಆ ವೀಲನ್ನು ತಿರುಗಿಸಬಲ್ಲ ಸಾಮರ್ಥ್ಯವನ್ನು ಪಡೀತಾವೆ. ಸೊ ಇಂಥ ವಿಷಯಗಳನ್ನು ಒಂದೊಂದೇ ಕ್ಲಿಯರ್ ಮಾಡ್ತಾ ಹೋಗಬೇಕು ನಾವು. ಹಾಗಾದರೆ ಕ್ಯಾಥೋಡ್ ರೇಸ್ ಆರ್ ಮೇಡ್ ಅಪ್ ಆಫ್ ಮಟೀರಿಯಲ್ ಪಾರ್ಟಿಕಲ್ಸ್ ಹ್ಯಾವಿಂಗ್ ಡೆಫಿನೆಟ್ ಮಾಸ್, ಆ್ಯಂಡ್ ದೋಸ್ ಪಾರ್ಟಿಕಲ್ಸ್ ಆರ್ ಕಾಲ್ಡ್ ಎಲೆಕ್ಟ್ರಾನ್ಸ್. ಜೊತೆಗೆ ದೇ ಟ್ರಾವೆಲ್ ಇನ್ ಸ್ಟ್ರೈಟ್ ಪಾತ್ ವಿತ್ ಹೈ ವೆಲಾಸಿಟಿ. ಅತ್ಯಂತ ಹೆಚ್ಚಿನ ವೇಗದಿಂದ ಸ್ಟ್ರೈಟ್ ಪಾತ್, ದೇ ಮೂವ್ ಇನ್ ಸ್ಟ್ರೈಟ್ ಲೈನ್. ಅದು ಹೆಂಗೆ ಹೇಳ್ತೀರಿ? ದೇ ಮೂವ್ ಇನ್ ಸ್ಟ್ರೈಟ್ ಪಾತ್ ಅಂತ ಹೆಂಗೆ ಗೊತ್ತಾಗುತ್ತೆ ಅಂದರೆ, ನೋಡಿ, ನಮ್ಮ ಸೂರ್ಯನ ಬೆಳಕಿದೆಯಲ್ಲ, ಅದಕ್ಕೆ ಪ್ರಾಪರ್ಟಿ ಇದೆ. ಅದಕ್ಕೆ ಲೀನಿಯರ್ ಪ್ರಾಪಗೇಷನ್ ಆಫ್ ಲೈಟ್ ಅಂತ ಕೇಳಿದಿರಿ ನೀವು. ಲೀನಿಯರ್ ಲೈನ್, ಲೀನಿಯರ್ ಪ್ರಾಪಗೇಷನ್, ಚಲಿಸುವಿಕೆ. ಅವು ಸರಳ ರೇಖೆಯಲ್ಲಿ, ದೇ ಟ್ರಾವೆಲ್ ಇನ್ ಸ್ಟ್ರೈಟ್ ಪಾತ್. ಸೂರ್ಯನ ಬೆಳಕು ಸ್ಟ್ರೈಟ್ ಪಾತಲ್ಲಿ ಮೂವ್ ಆಗುತ್ತೆ ಅನ್ನಲಿಕ್ಕೆ ಏನು ಗ್ಯಾರಂಟಿ? ಆ ಸೂರ್ಯನ ಬೆಳಕಿನ ದಾರಿಯಲ್ಲಿ ನಾವು ಯಾವುದೇ ಒಂದು ವಸ್ತುವನ್ನು ನೇತು ಹಾಕಿದರೆ ಅದರ ನೆರಳು ಅಪೋಸಿಟ್ ಸ್ಕ್ರೀನಿನ ಮೇಲೆ ಕಾಣಿಸ್ಕೊಳ್ಳುತ್ತೆ. ಹಾಗಾದರೆ ನೆರಳು ಗೋಚರವಾಯಿತು ಅಂದರೆ ಇದು ಸ್ಟ್ರೈಟಲ್ಲಿ. ಈಗ ನೋಡಪ್ಪ, ಇಲ್ಲಿ ಲೈಟ್ ಹಿಂಗೆ ಹೋಗ್ತಾ ಇದೆ, ಇಲ್ಲೊಂದು ಮೆಟೀರಿಯಲ್ ಪಾರ್ಟಿಕಲ್ ಇಟ್ಟಿದ್ದೀನಿ, ನಾನು ಚಾಕ್ಪಸ್ ಇಟ್ಟಿದ್ದೀನಿ. ಈಗ ಈ ಬೆಳಕು ಬಂದಿದ್ದು ಇದು ವಕ್ರವಾಗಿ ಚಲಿಸುವ ಹಾಗಿದ್ದಿದ್ದರೆ, ಅದು ಹೀಗೆ ಬಂದು ಮತ್ತು ಹಿಂಗೆ ತಿರುಗಿ ಹಿಂಗೆ ಹೋಗಿದ್ದರೆ, ಹಾಗೆಲ್ಲ ವಕ್ರವಾಗಿ ಹೋಗುವ ಗುಣ ಸೂರ್ಯನ ಬೆಳಕಿಗಿದ್ದಿದ್ದರೆ ಇದರ ಆ ಸೂರ್ಯನ ಬೆಳಕಿನಲ್ಲಿ ಆ ದಾರಿಯಲ್ಲಿಟ್ಟಿರ್ತಕ್ಕಂಥ ಈ ಚಾಕ್ ಪೀಸಿನ ನೆರಳು ಆಪೋಸಿಟ್ ಗೋಡೆಯ ಮೇಲೆ ಕಾಣಿಸ್ತಿರಲಿಲ್ಲ. ಅದು ವಕ್ರವಾಗಿ ಹೋಗುವ ನೇಚರನ್ನು ಪಡೆದಿದ್ದರೆ, ಹಾಗಾದರೆ ದ ರೇ ವಿಚ್ ಕ್ಯಾನ್ ಕಾಸ್ಟ್ ಶಾರ್ಪ್ ಶ್ಯಾಡೋಸ್ ಆಫ್ ದಿ ಆಬ್ಜೆಕ್ಟ್ಸ್ ಆನ್ ದ ಆಪೋಸಿಟ್ ಸ್ಕ್ರೀನ್ ಆರ್ ಟ್ರಾವೆಲಿಂಗ್ ಇನ್ ಸ್ಟ್ರೈಟ್ ಪಾತ್. ಹಾಗಾದರೆ ಕ್ಯಾಥೋಡ್ ರೇಸ್ ಟ್ರಾವೆಲ್ ಇನ್ ಸ್ಟ್ರೈಟ್ ಪಾತ್ with high velocity, and they are made up of material particles called electrons. And when cathode rays are made to pass through electric field ಅಂದರೆ, ಈಗ ಇಲ್ಲಿ ಒಂದು ಪಾಸಿಟಿವ್ಲಿ ಚಾರ್ಜ್ಡ್ ಪ್ಲೇಟು, ಈ ಕಡೆ ಒಂದು ನೆಗೆಟಿವ್ಲಿ ಚಾರ್ಜ್ಡ್ ಪ್ಲೇಟ್ ಇಡ್ತೀನಿ. ಆಗ ಎರಡು ಪ್ಲೇಟ್ಗಳ ಮಧ್ಯದಲ್ಲಿ ಎಲೆಕ್ಟ್ರಿಕಲ್ ಫೀಲ್ಡ್ ಜನರೇಟ್ ಆಯಿತು. ನಾನು ಇಲ್ಲಿ ಕ್ಯಾಥೋಡ್ ರೇಸನ್ನು ಪಾಸ್ ಮಾಡಿದರೆ ಕ್ಯಾಥೋಡ್ ರೇಸ್ ಬೆಂಡ್ ಟುವರ್ಡ್ಸ್ ಆ್ಯನೋಡ್. ದೇ ಗೆಟ್ ಡಿಫ್ಲೆಕ್ಟೆಡ್ ಟುವರ್ಡ್ಸ್ ಆ್ಯನೋಡ್ ಮೀನ್ಸ್ they get deflected towards anode means they are having definite charge, and ಪಾಸಿಟಿವ್ ಪ್ಲೇಟ್ನ ಕಡೆ ಅದು ಬಾಗಿದ್ದರಿಂದ ಅದಕ್ಕೆ ನೆಗೆಟಿವ್ ಚಾರ್ಜ್ ಇದೆ. ಸೊ ಕ್ಯಾಥೋಡ್ ರೇ ಕ್ಯಾರಿ ನೆಗೆಟಿವ್ ಚಾರ್ಜ್, ಎಲೆಕ್ಟ್ರಾನ್ ಕ್ಯಾರಿ ನೆಗೆಟಿವ್ ಚಾರ್ಜ್. ದೇ ಕ್ಯಾರಿ ಮಾಸ್, ದೇ ಕ್ಯಾರಿ ಚಾರ್ಜ್. E/m ಅಂತ ಕರೀತಾರೆ.
ಇ ಅಂದರೆ ಚಾರ್ಜು, ಎಮ್ ಅಂದರೆ ಮಾಸ್. ಇ ಬೈ ಎಮ್ ರೇಷಿಯೋ ಕಂಡುಹಿಡಿತೀವಿ ನಾವು ಇಂಥ ಯಾವುದೇ ಪಾರ್ಟಿಕಲಿಗೆ, ಚಾರ್ಜ್ ಟು ಮಾಸ್ ರೇಷಿಯೋ. ನಮ್ಮ ಕ್ಯಾಥೋಡ್ ರೇ ಪಾರ್ಟಿಕಲ್ಸ್ ಇದೆಯಲ್ಲ, ಇವುಗಳ ಚಾರ್ಜ್ ಟು ಮಾಸ್ ರೇಷಿಯೋ. ಈ ಗ್ಯಾಸನ್ನು ಬದಲಾಯಿಸ್ತಾ ಹೋದರು. ಒಮ್ಮೆ ಇದರಲ್ಲಿ ಆಕ್ಸಿಜನ್ ತುಂಬಿದರು, ಇನ್ನೊಮ್ಮೆ ಬರೀ ನೈಟ್ರೋಜನ್ ತುಂಬಿದರು, ಇನ್ನೊಮ್ಮೆ ಬರೀ ಹೈಡ್ರೋಜನ್ ತುಂಬಿದರು. ಹಾಗೆ ಬೇರೆ ಬೇರೆ ಗ್ಯಾಸನ್ನು ತುಂಬಿ ಇ ಬೈ ಎಮ್ ರೇಷಿಯೋ ಆಫ್ ಕ್ಯಾಥೋಡ್ ರೇಸ್ ಕಂಡುಹಿಡಿದರು. ಮತ್ತು ಕ್ಯಾಥೋಡ್ ಪ್ಲೇಟನ್ನು ಮಾಡಿರುವ ಮೆಟಲ್ನ ಚೇಂಜ್ ಮಾಡ್ತಾ ಹೋದರು. ಒಮ್ಮೆ ಇದನ್ನು ಅಲ್ಯೂಮಿನಿಯಂ ಪ್ಲೇಟ್ ತೊಗೊಂಡು ಮಾಡಿದರು, ಮತ್ತೊಮ್ಮೆ ನಿಕ್ಕಲ್ ಪ್ಲೇಟ್ ತೊಗೊಂಡು ಮಾಡಿದರು, ಇನ್ನೊಮ್ಮೆ ಗೋಲ್ಡ್ ಪ್ಲೇಟ್ ತೊಗೊಂಡು ಮಾಡಿದರು. ಈ ಕ್ಯಾಥೋಡನ್ನು ಯಾವುದೇ ಮೆಟಲ್ನಿಂದ ಮಾಡಲ್ಪಟ್ಟಿರಲಿ, ಒಳಗಿರ್ತಕ್ಕಂಥ ಗ್ಯಾಸ್ ಯಾವುದೇ ಆಗಿರಲಿ, ಡಿಸ್ಚಾರ್ಜ್ ಟ್ಯೂಬಿನಲ್ಲಿ ತುಂಬಿರ್ತಕ್ಕಂಥ ಗ್ಯಾಸ್ ಯಾವುದೇ ಆಗಿರಲಿ, ವಾಟ್ ಎವರ್ ಮೇ ಬಿ ದ ಗ್ಯಾಸ್ ಟೇಕನ್ ಇನ್ ದ ಡಿಸ್ಚಾರ್ಜ್ ಟ್ಯೂಬ್, ವಾಟ್ ಎವರ್ ಮೇ ಬಿ ದ ಮೆಟಲ್ ಯೂಸ್ಡ್ ಟು ಮೇಕ್ ಕ್ಯಾಥೋಡ್ ಅಂಡ್ ಆ್ಯನೋಡ್, ಇ ಬೈ ಎಮ್ ರೇಷಿಯೋ ಆಫ್ ಕ್ಯಾಥೋಡ್ ರೇ ಪಾರ್ಟಿಕಲ್ಸ್ ಡಿಡ್ ನಾಟ್ ಚೇಂಜ್, ಬದಲಾಗಲಿಲ್ಲ. ಕ್ಯಾಥೋಡ್ ಮತ್ತು ಆ್ಯನೋಡ್ಗಳನ್ನು ಯಾವುದೇ ಮೆಟಲ್, ಯಾವುದೇ ಲೋಹದಿಂದ, ಯಾವುದೇ ಮೆಟಲಿಂದ ಮಾಡಲ್ಪಟ್ಟಿರಲಿ, ಡಿಸ್ಚಾರ್ಜ್ ಟ್ಯೂಬ್ನಲ್ಲಿ ಯಾವುದೇ ಗ್ಯಾಸನ್ನು ತುಂಬಿರಲಿ, ಇ ಬೈ ಎಮ್ ರೇಷಿಯೋ ಅಂದರೆ ಚಾರ್ಜ್ ಟು ಮಾಸ್ ರೇಷಿಯೋ ಆಫ್ ಕ್ಯಾಥೋಡ್ ರೇಸ್ ಡಿಡ್ ನಾಟ್ ಚೇಂಜ್, ಇಟ್ ರಿಮೈನ್ಡ್ ಕಾನ್ಸ್ಟೆಂಟ್. ಇದರ್ಥ ಯಾವುದೇ ಗ್ಯಾಸ್ ತುಂಬಿದ್ರೂ, ಕ್ಯಾಥೋಡನ್ನು ಯಾವುದೇ ಮೆಟಲಿಂದ ಮಾಡಿದ್ರೂ ಸಹ ಕ್ಯಾಥೋಡ್ ರೇ ಪಾರ್ಟಿಕಲ್ಸ್ ಏನು ಪ್ರೊಡ್ಯೂಸ್ ಆದವು, ಅವುಗಳ ಚಾರ್ಜು, ಅವುಗಳ ಮಾಸು ಬದಲಾಗಲಿಲ್ಲ. ಎಂದರೆ ಎಲ್ಲ ಸಂದರ್ಭದಲ್ಲೂ ಯಾವುದೇ ಗ್ಯಾಸ್ ತಗೊಂಡ್ರೂ ಸಹ, ಯಾವುದೇ ಮೆಟಲ್ ಉಪಯೋಗಿಸಿದರೂ ಸಹ ಕ್ಯಾಥೋಡ್ ಪ್ಲೇಟ್ ಮಾಡಲಿಕ್ಕೆ ಉತ್ಪತ್ತಿಯಾದ ಕ್ಯಾಥೋಡ್ ರೇ ಮಾಸು, ಚಾರ್ಜು ಬದಲಾಗಲಿಲ್ಲ. ಎಂದರೆ ಎಲ್ಲ ಮೆಟಲಲ್ಲಿ, ಎಲ್ಲ ಗ್ಯಾಸಲ್ಲಿ, ಎಲ್ಲ ವಸ್ತುಗಳಲ್ಲಿ ಏನಿದೆ, ಕ್ಯಾಥೋಡ್ ರೇ ಪಾರ್ಟಿಕಲ್ಸ್ ಇದೆ. ದೇ ಆರ್ ಕಾಮನ್ ಕಾನ್ಸ್ಟಿಟ್ಯೂಯೆಂಟ್ಸ್ ಆಫ್ ಆಲ್ ಮ್ಯಾಟರ್. ಪ್ರತಿಯೊಂದು ವಸ್ತುವಿನಲ್ಲೂ ಎಲೆಕ್ಟ್ರಾನ್ಸ್ ಇದೆ. ಆ ಎಲೆಕ್ಟ್ರಾನ್ಗಳ ಮಾಸ್, ಚಾರ್ಜು ಯಾವುದೇ ಗ್ಯಾಸ್ ತಗೊಂಡ್ರೂ ಸಹ ಬದಲಾಗುವುದಿಲ್ಲ. ಸೊ ಹಾಗಾದರೆ ಎಲೆಕ್ಟ್ರಾನ್ಸ್ ಆರ್ ಕಾಮನ್ ಕಾನ್ಸ್ಟಿಟ್ಯೂಯೆಂಟ್ಸ್ ಆಫ್ ಆಲ್ ಮ್ಯಾಟರ್. ಹಾಗಾದರೆ ಆಟಮಿನಲ್ಲಿ ಅದಕ್ಕಿಂತಲೂ ಸಣ್ಣದಾದ ಪಾರ್ಟಿಕಲ್ಸ್ ಇದೆ. ನಾವು ಮೊದಲು ಹೈಡ್ರೋಜನ್ ಆಟಮು ಅತ್ಯಂತ ಚಿಕ್ಕದು, ಅದರ ಮಾಸ್ 1 AMU ಅಂದ್ಕೊಂಡಿದ್ದರು. ಹೈಡ್ರೋಜನ್ ಅತ್ಯಂತ ಸ್ಮಾಲ್ ಆಟಮ್, ಅದರ ಮಾಸ್ 1 AMU. ಬಟ್ ಈಗ ನಾವು ಎಲೆಕ್ಟ್ರಾನನ್ನು ಕಂಡುಹಿಡಿದ್ಬಿಟ್ಟಿದ್ದೀವಲ್ಲ, ಆ ಎಲೆಕ್ಟ್ರಾನ್ ಎಲ್ಲಿದೆ? ಆಟಮ್ನಲ್ಲಿದೆ. ಯಾಕೆ ಅಂದರೆ ಹೈಡ್ರೋಜನ್ ಗ್ಯಾಸ್ ತುಂಬಿದಾಗಲೂ ಅಲ್ಲಿ ಎಲೆಕ್ಟ್ರಾನ್ಸ್ ಉತ್ಪತ್ತಿಯಾದವು. ಅವುಗಳ ಮಾಸ್ ಎಷ್ಟಿತ್ತು? ವೆರಿ ವೆರಿ ಸ್ಮಾಲ್, 9.1 ಇಂಟು 10⁻⁻31 kg. ವೆರಿ ಸ್ಮಾಲ್ ನಂಬರ್, -31. ಹೈಡ್ರೋಜನ್ ಆಟಮ್ ಇಂದು 1 ಇದ್ದರೆ ಇದು ಅದಕ್ಕಿಂತ ಬಹಳ ಚಿಕ್ಕದು. ಮಾಸ್ ಆಫ್ ದಿ ಎಲೆಕ್ಟ್ರಾನ್ ಈಸ್ 1850 times ಲೆಸ್ ದ್ಯಾನ್ ಮಾಸ್ ಆಫ್ ಹೈಡ್ರೋಜನ್. ಹೈಡ್ರೋಜನ್ ಮಾಸ್ಗಿಂತ 1850ರಷ್ಟು ಕಡಿಮೆ ಇರುತ್ತೆ ಎಲೆಕ್ಟ್ರಾನಿನ ಮಾಸ್. ಹಾಗಾದರೆ ಆಟಮ್ ಇಂಡಿವಿಸಿಬಲ್ ಅಂತ ಹೇಳಿದ ಡಾಲ್ಟನ್ಸ್ ಮಾತು ತಪ್ಪಾಯಿತು. ಆಟಮ್ ಕ್ಯಾನ್ ಬಿ ಡಿವೈಡೆಡ್ ಟು ಗೆಟ್ ಎಲೆಕ್ಟ್ರಾನ್ಸ್ ವಿಚ್ ಆರ್ ವೆರಿ ವೆರಿ ಸ್ಮಾಲ್. How much small? 1850 times smaller than mass of hydrogen, which was thought to be smallest. ಯಾವುದನ್ನು ಅತ್ಯಂತ ಸ್ಮಾಲ್ ಅಂದ್ಕೊಂಡಿದ್ವಿ, ಅದಕ್ಕಿಂತಲೂ 1850ರಷ್ಟು ಕಡಿಮೆ ಮಾಸನ್ನು ಹೊಂದಿರುವ ಎಲೆಕ್ಟ್ರಾನ್ಸ್ ಪತ್ತೆ ಆದವು. ಅದು ಹೈಡ್ರೋಜನ್ ಗ್ಯಾಸ್ ತುಂಬಿದಾಗಲೂ ಬಂದವು. ಹಾಗಾದರೆ ಎಲ್ಲ ವಸ್ತುಗಳಲ್ಲೂ ಏನಿದೆ? ಎಲೆಕ್ಟ್ರಾನ್ಸ್ ಇದೆ. ಇದು ಕಥೆ. ಸೊ ಕ್ಯಾಥೋಡ್ ರೇ ಡಿಸ್ಕವರಿ ಲೆಡ್ ಟು ದ ಡಿಸ್ಕವರಿ ಆಫ್ ಫಂಡಮೆಂಟಲ್ ಪಾರ್ಟಿಕಲ್ಸ್, ನೇಮ್ಲಿ ಎಲೆಕ್ಟ್ರಾನ್ಸ್.
ಹಾಗಾದರೆ ಆ್ಯಟಮ್ನಲ್ಲಿ ಅದು ಹೈಡ್ರೋಜನ್ ಆ್ಯಟಮ್ ಇರಲಿ, ಅಲ್ಲಿ ಆಕ್ಸಿಜನ್ ಗ್ಯಾಸ್ ತುಂಬಿದ್ದರೆ ಆಕ್ಸಿಜನ್ ಆ್ಯಟಮ್ ಇರುತ್ತೆ ಒಳಗೆ. ಹಾಗಾದರೆ ಯಾವುದೇ ಗ್ಯಾಸ್ ತಗೋ ನೀನು, ಅದರ ಆಟಮ್ಸ್ ಇದೆ ಒಳಗೆ. ಹಾಗಾದರೆ ಆಟಮ್ಸಿಂದ ಎಲೆಕ್ಟ್ರಾನ್ಸ್ ಉತ್ಪತ್ತಿಯಾಗುತ್ತೆ. ಯಾವಾಗ? ಎಲೆಕ್ಟ್ರಿಸಿಟಿ ಪಾಸ್ ಮಾಡಿದಾಗ. ಆಟಮ್ಸಲ್ಲಿ ಎಲೆಕ್ಟ್ರಾನ್ಸ್ ಇದೆ. ಎಲೆಕ್ಟ್ರಾನ್ಸ್ ಕ್ಯಾರಿ ನೆಗೆಟಿವ್ ಚಾರ್ಜ್. ನೆಗೆಟಿವ್ ಚಾರ್ಜ್ ಕುಲಮ್ಸಲ್ಲಿ ಹೇಳೋದಾದರೆ, ಎಲೆಕ್ಟ್ರೋಸ್ಟ್ಯಾಟಿಕ್ ಯೂನಿಟ್ಸಲ್ಲಿ ಹೇಳೋದಾದರೆ -1 ESU ಅಂತ ಕರಿತೀವಿ. ಎಲೆಕ್ಟ್ರಾನಿನ ಮಾಸ್ ಚಾರ್ಜ್ -1 ಎಲೆಕ್ಟ್ರೋಸ್ಟ್ಯಾಟಿಕ್ ಯೂನಿಟ್. ಕನ್ವೆನ್ಷನಲ್ ಯೂನಿಟ್ ಅದು -1. ಆದರೆ ಅದನ್ನು ಕುಲಾಮ್ಸಲ್ಲಿ ಹೇಳೋದಾದರೆ 1.602 × 10⁻⁻19 ಕುಲಾಮ್ಸ್. ಇದು ಯೂನಿಟ್ ಆಫ್ ಚಾರ್ಜ್. ಯೂನಿಟ್ಸ್ ಆ್ಯಂಡ್ ಡೈಮೆನ್ಷನ್ಸ್ ಓದ್ಬಿಟ್ಟಿದ್ದೀರಿ ಫಿಸಿಕ್ಸಲ್ಲಿ. ಯೂನಿಟ್ ಆಫ್ ಎಲೆಕ್ಟ್ರಿಕ್ ಚಾರ್ಜ್ ಈಸ್ ಕುಲಾಮ್. ವಾಟ್ ಇಸ್ ದ ಚಾರ್ಜ್ ಆನ್ ಎಲೆಕ್ಟ್ರಾನ್ ಇನ್ ಟರ್ಮ್ಸ್ ಆಫ್ ಕುಲಾಮ್ಸ್? ನೆನ್ಪಿಟ್ಕೋಬೇಕು. ವಿತ್ ಮೈನಸ್ ಚಾರ್ಜ್ -1.602 × 10⁻⁻19 ಕುಲಾಮ್ಸ್. ಈ ರೀತಿಯಲ್ಲಿ ಎಲೆಕ್ಟ್ರಾನಿನ ಚಾರ್ಜ್ ಗೊತ್ತು, ಎಲೆಕ್ಟ್ರಾನಿನ ಮಾಸ್ 9.1 × 10⁻⁻31 kg. Very, very small. Like this, first fundamental particle, namely electron, was found to be present in an atom of each element. ಯಾವುದೇ ಎಲಿಮೆಂಟ್ ತಗೋ ನೀನು ಒಳಗೆ, ಯಾವುದೇ ಗ್ಯಾಸಿಯಸ್ ಎಲಿಮೆಂಟ್ ತಗೋ, ಅದು ಅಲ್ಲಿ ಒಳಗೆ ಎಲೆಕ್ಟ್ರಾನ್ ಉತ್ಪತ್ತಿ ಆಗುತ್ತೆ ಅಂದರೆ ಆ ಎಲೆಕ್ಟ್ರಾನ್ಸ್ ಇದ್ದದ್ದಲ್ಲಿ ಆ ಗ್ಯಾಸಿಯಸ್ ಆಟಮ್ಸಲ್ಲಿದ್ದವು. ಕರೆಂಟ್ ಪಾಸ್ ಮಾಡಿದಾಗ ಅವು ಆಟಮ್ನಿಂದ ಉತ್ಪತ್ತಿಯಾದವು. ಇವು ಕ್ಯಾಥೋಡ್ ರೇಸ್. ಹಾಗಾದರೆ ನಾನು ನಿಮಗೇನು ಹೇಳಿದ್ದೆ? ಕ್ಯಾಥೋಡ್ ರೇಸ್ ಪ್ರಾಪರ್ಟೀಸ್ ಹೇಳ್ರಿ ಅಂದರೆ, ಇಷ್ಟೆಲ್ಲ ಕಥೆ ಗೊತ್ತಾದ ಮೇಲೆ ನಾವು ನಮ್ಮಷ್ಟಕ್ಕೆ ನಾವೇ ಕ್ಯಾಥೋಡ್ ರೇ ಪ್ರಾಪರ್ಟೀಸ್ನ ಹೇಳ್ತಾ ಹೋಗೋಣ. ಕ್ಯಾಥೋಡ್ ರೇ ಓದೋದು ಬೇಡ, ಈಗ ಹಾಗೆ ಎಲ್ಲ ಗೊತ್ತಿರೋದ್ರ ಆಧಾರದ ಮೇಲೆ ಹೇಳ್ರಿ. ಕ್ಯಾಥೋಡ್ ರೇ ಟ್ರಾವೆಲ್ ಫ್ರಮ್ ಕ್ಯಾಥೋಡ್ ಟುವರ್ಡ್ಸ್ ಆ್ಯನೋಡ್ in the discharge tube 1/2. Cathode rays are made up of material particles called electrons. 2/3. Third one, cathode rays travel in straight path with high velocity. Next property ಮುಗೀತು. When cathode rays pass in the electric field, they bend towards, they get deflected towards positive plate, indicating that cathode ray carry negative charge. And E/M ratio, charge to mass ratio of cathode ray particles ಅಂದರೆ electrons, remain unchanged irrespective of whatever gas you take in the discharge tube, whatever metal you use for preparing cathode and anode. Therefore we say, how do you say that electrons are common constituents of all matter? ಎಲ್ಲ ವಸ್ತುಗಳಲ್ಲೂ ಎಲೆಕ್ಟ್ರಾನ್ಸ್ ಇವೆ ಎನ್ನುವ ಮಾತನ್ನು ನೀನು ಹೇಗೆ ಪ್ರೂವ್ ಮಾಡ್ತೀಯ ಅಂತ ಕೇಳಿದರೆ ಆ ಲಾಸ್ಟ್ ಪ್ರಾಪರ್ಟಿ ಒಂದೇ ಒಂದು. ಏನದು? E/M ರೇಷಿಯೋ ಅಂದರೆ ಚಾರ್ಜ್ ಟು ಮಾಸ್ ರೇಷಿಯೋ ಆಫ್ ಕ್ಯಾಥೋಡ್ ರೇಸ್ ರಿಮೈನ್ ಅನ್ಚೇಂಜ್ಡ್ irrespective of nature of the gas taken in the discharge tube and nature of the metal used for preparing electrodes ಅಂದರೆ ಕ್ಯಾಥೋಡ್ ಆ್ಯಂಡ್ ಆ್ಯನೋಡ್. ಹಾಗಾದರೆ ಬೇರೆ ಬೇರೆ ಗ್ಯಾಸನ್ನು, ಬೇರೆ ಬೇರೆ ಮೆಟಲ್ಸನ್ನು ನಾವು ಯೂಸ್ ಮಾಡಿದಾಗಲೂ ಸಹ ಕ್ಯಾಥೋಡ್ ರೇ ಪಾರ್ಟಿಕಲ್ಗಳ ಮಾಸು, ಚಾರ್ಜು ಬದಲಾಗಲಿಲ್ಲ ಅಂದರೆ ಆ ಪ್ರತಿ ಸಂದರ್ಭದಲ್ಲೂ ಎಲೆಕ್ಟ್ರಾನ್ಸ್ ಉತ್ಪತ್ತಿಯಾಗಿವೆ. ಆ ಎಲೆಕ್ಟ್ರಾನ್ಸು ಪ್ರತಿ ವಸ್ತುವಿನಲ್ಲೂ ಇವೆ. ಸೊ ದೇ ಆರ್ ಕಾಮನ್ ಕಾನ್ಸ್ಟಿಟ್ಯೂಯೆಂಟ್ಸ್ ಆಫ್ ಆಲ್ ಮ್ಯಾಟರ್. ಇಷ್ಟಾದ ಮೇಲೆ ನೆನ್ಪಿಡಬೇಕಾದ್ದೇನು? ಮಾಸ್ ಆಫ್ ಎಲೆಕ್ಟ್ರಾನ್
9.1 into 10 to the power minus 31 kg. ಚಾರ್ಜ್ ಆಫ್ ಎಲೆಕ್ಟ್ರಾನ್ ಕುಲಮ್ಸಲ್ಲಿ ಹೇಳೋದಾದರೆ 1.602 ಇಂಟು 10 to the power minus 19, ಮೈನಸ್ ಹಾಕ್ಬೇಕು ಹಿಂದೆ ಚಾರ್ಜ್, minus 1.602 ಇಂಟು 10 to the power minus 19 ಕುಲಮ್ಸ್. ಎಲೆಕ್ಟ್ರೋಸ್ಟ್ಯಾಟಿಕ್ ಯೂನಿಟ್ಸಲ್ಲಿ ಹೇಳೋದಾದರೆ -1 ಯೂನಿಟ್ಸಲ್ಲಿ ಹೇಳೋದು, -1 ಇರುತ್ತೆ ಅದಕ್ಕೆ. ಎಲೆಕ್ಟ್ರೋಸ್ಟ್ಯಾಟಿಕ್ ಯೂನಿಟ್ಸಲ್ಲಿ ಹೊಡೆದ ಚಾರ್ಜ್ ಆಫ್ ಎಲೆಕ್ಟ್ರಾನ್ -1 ಅಂತ ಹೇಳಬೇಕು. ಕುಲಮ್ಸಲ್ಲಿ ಹೇಳಪ್ಪ ಅಂದರೆ ಅದನ್ನು ಹೇಳಬೇಕು. ಎಲೆಕ್ಟ್ರಾನ್ಸ್ ಕ್ಯಾರಿ -1 ಯೂನಿಟ್ ಆಫ್ ಚಾರ್ಜ್. ಆಗ ಡೌಟ್ ಬಂತು ವಿಜ್ಞಾನಿಗಳಿಗೆ, ಅರೆ ಆಟಮ್ನಲ್ಲಿ ಆಟಮ್ಮು ಪ್ಲಸ್ಸು ಅಲ್ಲ ಮೈನಸ್ಸು ಅಲ್ಲ, ಆಟಮ್ ಈಸ್ ಎಲೆಕ್ಟ್ರಿಕಲಿ ನ್ಯೂಟ್ರಲ್. ಆಟಮ್ಮಿನ ಮೇಲೆ ಯಾವ ಚಾರ್ಜು ಇಲ್ಲ, ಓವರಾಲ್ ಆಟಮಿನ ಚಾರ್ಜ್ ನ್ಯೂಟ್ರಲ್. ಆದರೆ ಆಟಮ್ನೊಳಗೆ ಎಲೆಕ್ಟ್ರಾನ್ಸ್ ಇದೆ ವಿಚ್ ಕ್ಯಾರಿ ನೆಗೆಟಿವ್ ಚಾರ್ಜ್. ಆಗ ಇದು ವಿಜ್ಞಾನಿಗಳ ಮನಸ್ಸನ್ನು ಆವರಿಸ್ಕೊಂಡ್ಬಿಡ್ತು. ವೆನ್ ದೇ ಆರ್ ದಿ ಕಾಮನ್ ಕಾನ್ಸ್ಟಿಟ್ಯೂಯೆಂಟ್ಸ್ ಆಫ್ ಆಲ್ ಮ್ಯಾಟರ್ and matter is electrically neutral, how it could be electrically neutral when it contains negatively charged electrons in it? ಆಗ ವಿಜ್ಞಾನಿಗಳಿಗೆ ಡೌಟ್ ಬಂದ್ಬಿಡ್ತು. ಹಾಗಾದರೆ ಆಟಮ್ನೊಳಗೆ ಎಲೆಕ್ಟ್ರಾನ್ ಜೊತೆ ಇನ್ಯಾವುದೋ ಒಂದು ಪಾರ್ಟಿಕಲ್ ಇದೆ, ಆ ಪಾರ್ಟಿಕಲ್ ಪಾಸಿಟಿವ್ ಇರಬೇಕು, ಅದು ಇದು ನ್ಯೂಟ್ರಲೈಸ್ ಆಗಿ ಟೋಟಲ್ ಚಾರ್ಜ್ ಆಫ್ ದಿ ಆಟಮ್ ಶುಡ್ ಬಿ 0. One discovery led to another discovery. ಆಗ ಇದು ಅಷ್ಟು ಸುಲಭವಾಗಿ ಒಂದೊಂದು ನಾನು ಹೇಳಿದ ಪ್ರಕಾರ ಈ ಡಿಸ್ಚಾರ್ಜ್ ಟ್ಯೂಬ್ ಎಕ್ಸ್ಪರಿಮೆಂಟ್ ಮಾಡಿದ್ದು, ಕನ್ಕ್ಲೂಷನಿಗೆ ಬಂದಿದ್ದು ಇದೆಲ್ಲ ನಾನು 1 ಗಂಟೆಯಲ್ಲಿ ಹೇಳಿ ಮುಗಿಸಿದ್ದೀನಿ. ಆದರೆ ಅವರಿಗೆ ಇಂಥ ಒಂದು ಕನ್ಕ್ಲೂಷನ್ಗೆ ಬರಲಿಕ್ಕೆ ಸೆವರಲ್ ಇಯರ್ಸ್ ಬೇಕಾಯಿತು. ಎಕ್ಸ್ಪರಿಮೆಂಟ್ ಮಾಡಿದ ನಂತರ ಕನ್ಫರ್ಮ್ ಮಾಡಬೇಕಲ್ಲ, ಸುಮ್ಮನೆ ಏನೋ ಒಂದು ಹೇಳಿಬಿಡೋದಲ್ಲ, ಅದು ಪರ್ಫೆಕ್ಟ್ ಇರಬೇಕು. ತಾವು ತಗೊಂಡಿರ್ತಕ್ಕಂಥ ನಿರ್ಧಾರ ಪರ್ಫೆಕ್ಟ್ ಇರಬೇಕದು, ಯಾವ ಕಾರಣಕ್ಕೂ ಅದು ತಪ್ಪು ನಿರ್ಧಾರ ಆಗಿರಬಾರದು. ಅದು ವಿಜ್ಞಾನ, ವೈಜ್ಞಾನಿಕ ನಿರ್ಧಾರ. ಸೈಂಟಿಫಿಕ್ ಕನ್ಕ್ಲೂಷನ್ ಶುಡ್ ಬಿ ಲೈಕ್ ದಟ್. ಸೊ ನಾನೀಗ ಒಂದು ಇಂಟ್ರಡಕ್ಷನ್ ಕೊಟ್ಟಿದ್ದೀನಿ ಮಕ್ಕಳ, ನೀವು ಈ ರೀತಿಯಲ್ಲಿ ಆಲೋಚನೆ ಮಾಡಬೇಕು. ನೋಡಿ, ವಿಜ್ಞಾನಿಗಳಿಗೆ ಒಂದು ಕಾಣಿಸ್ತು, ಕಂಡಿಡ್ಲಿಕ್ಕೆ ಹೋಗಿದ್ದು ಗ್ಯಾಸಸ್ ಗುಡ್ ಕಂಡಕ್ಟರ್ಸ್ ಹೌದು ಅಲ್ಲವೋ ಅಂತೇಳಿ. ಆಗ ಅಲ್ಲಿ ಗ್ರೀನ್ ಗ್ಲೋ ನೋಡಿ ಕ್ಯಾಥೋಡ್ ಕಡೆಯಿಂದ ಆ್ಯನೋಡ್ ಕಡೆ ಸಮ್ ರೇಸ್ ಆರ್ ಕಮಿಂಗ್ ಅಂತೇಳಿ ಅವು ಕ್ಯಾಥೋಡ್ ಅಂತ ಹೆಸರಿಟ್ರು. ಒಂದೊಂದೇ ಪ್ರಾಪರ್ಟಿನ ಕಂಡುಹಿಡಿತಾ ಹೋದರು, ಚಾರ್ಜಿನ ಮ್ಯಾಗ್ನಿಟ್ಯೂಡ್ ಕಂಡುಹಿಡಿದರು, ಮಾಸನ್ನು ಕಂಡುಹಿಡಿದ್ರು. ಆ ನಂತರ ಡಿಸ್ಚಾರ್ಜ್ ಟ್ಯೂಬ್ನಲ್ಲಿ ಬೇರೆ ಬೇರೆ ಗ್ಯಾಸನ್ನು ಫಿಲಪ್ ಮಾಡಿ E/m ರೇಷಿಯೋ ಕಂಡುಹಿಡಿದ್ರು. ಕ್ಯಾಥೋಡ್ ಆ್ಯಂಡ್ ಆ್ಯನೋಡ್ಗಳು ಯೂಸ್ ಮಾಡಿರೋ ಮೆಟಲ್ಗಳನ್ನು ಬದಲು ಮಾಡಿ ಕಂಡುಹಿಡಿದ್ರು. ಯಾವಾಗಲೂ E/m ರೇಷಿಯೋ ಬದಲಾಗಲಿಲ್ಲ. ಹಾಗಾದರೆ ಎಲ್ಲ ವಸ್ತುಗಳಲ್ಲೂ ನೆಗೆಟಿವ್ಲಿ ಚಾರ್ಜ್ ಪಾರ್ಟಿಕಲ್ಸ್ ಆಗಿರ್ತಕ್ಕಂಥ ಎಲೆಕ್ಟ್ರಾನ್ಸ್ ಇದೆ ಅಂತ ಅನಿಸ್ತು. ಅದೆಲ್ಲ ಕನ್ಫರ್ಮ್ ಆದ ಮೇಲೆ ಮತ್ತೆ ಒಂದು ಡೌಟ್ ಸ್ಟಾರ್ಟ್ ಆಯಿತು. ಆಟಮ್ ಎಲೆಕ್ಟ್ರಿಕಲಿ ನ್ಯೂಟ್ರಲ್, ಅದರಲ್ಲಿ ಎಲೆಕ್ಟ್ರಾನ್ಸ್ ಇದೆ, ಅದು ಹೇಗೆ ಸಾಧ್ಯ? ಅದು ಸಾಧ್ಯ ಆಗೋದು ಯಾವಾಗ? ಹಾಗಾದರೆ ಆಟಮ್ನೊಳಗೆ ಪಾಸಿಟಿವ್ಲಿ ಚಾರ್ಜ್ ಪಾರ್ಟಿಕಲ್ ಒಂದು ಇರಬೇಕು. ಹಾಗಾದರೆ ಕ್ಯಾಥೋಡ್ ರೇ ಟ್ಯೂಬಿನಲ್ಲಿ ಕ್ಯಾಥೋಡ್ ರೇಸ್ ಪ್ರೊಡ್ಯೂಸ್ ಆದ ಹಾಗೆ ಆ್ಯನೋಡ್ ರೇಸು ಪ್ರೊಡ್ಯೂಸ್ ಆದವಾ? ಅವನ್ನ ನೋಡ್ಲಿಕ್ಕೆ ನಮ್ಮ ಕೈಲಿ ಸಾಧ್ಯವಾಗಲಿಲ್ವಾ ಎನ್ನುವ ಡೌಟ್ ಕಾಣಿಸ್ಕೊಳ್ತು. ಆಗ ವಿಜ್ಞಾನಿಗಳು ಮತ್ತೆ ಹೇಗೆ ಹೌ ಟು ನೋ? ಕ್ಯಾಥೋಡ್ ರೇ ಜೊತೆಗೆ ಅದೇ ಡಿಸ್ಚಾರ್ಜ್ ಟ್ಯೂಬಿನಲ್ಲಿ ಆ್ಯನೋಡ್ ರೇನೂ ಬಂದಿದೆಯಾ? ಆ್ಯನೋಡ್ ರೇಸ್ಗೆ ಪಾಸಿಟಿವ್ ಚಾರ್ಜ್ ಇದೆಯಾ? ಹಾಗಾದರೆ ಇದನ್ನು ಕನ್ಫರ್ಮ್ ಮಾಡುವುದು ಹೇಗೆ? ಬಹುಶಃ ನಿಮಗೆ ನಾನು ಇದನ್ನು ಪ್ರಾಜೆಕ್ಟ್ ಆಗಿ ಕೊಟ್ಟರೆ
ನೀವು ಆಲೋಚನೆ ಮಾಡಬಹುದು, ಥಿಂಕ್ ಮಾಡಬೇಕಷ್ಟೆ. ಹಾಗಾದರೆ ಇಲ್ಲಿ ಆಟಮ್ನಲ್ಲಿ ಕರೆಂಟ್ ಪಾಸ್ ಆಯ್ತಲ್ಲ, ಹೈ ವೋಲ್ಟೇಜ್ ಕರೆಂಟ್. ಆಗೇನಾಗಿದೆ, ಹೈ ವೋಲ್ಟೇಜ್ ಕರೆಂಟಿನಿಂದಾಗಿ ಕೆಲವು ಎಲೆಕ್ಟ್ರಾನ್ಸು, ಆಟಮ್ನಲ್ಲಿರೋ ಕೆಲವು ಎಲೆಕ್ಟ್ರಾನ್ಸು ಆಟಮನ್ನು ಬಿಟ್ಟು ಹೊರಗೆ ಬಂದು ಬೈ ಯೂಸಿಂಗ್ ಹೈ ಎಲೆಕ್ಟ್ರಿಕಲ್ ಎನರ್ಜಿ. ಹೈ ವೋಲ್ಟೇಜ್ ಎಲೆಕ್ಟ್ರಿಸಿಟಿಯಲ್ಲಿದ್ದ ಎಲೆಕ್ಟ್ರಿಕಲ್ ಎನರ್ಜಿನ ಯೂಸ್ ಮಾಡಿಕೊಂಡು ಆಟಮ್ಸಿಂದ ಕೆಲವು ಎಲೆಕ್ಟ್ರಾನ್ಸು ಹೊರದಬ್ಬಲ್ಪಟ್ಟವು. ಸಮ್ ಲೂಸ್ಲಿ ಹೆಲ್ಡ್ ಎಲೆಕ್ಟ್ರಾನ್ಸ್ ಆಫ್ ದಿ ಆಟಮ್ ವರ್ ಡ್ರಿವನ್ ಔಟ್ ಆಫ್ ದಿ ಆಟಮ್. And those electrons carrying negative charge, they started moving towards anode. ಯಾಕೆ? they carry negative charge electrons. ಹಾಗಾದರೆ ಆಟಮ್ನಲ್ಲಿ ಕೆಲವು ಎಲೆಕ್ಟ್ರಾನ್ಸ್ ಹೊರಗೋದವು, ಅವು ಕ್ಯಾಥೋಡ್ ರೇ ರೂಪದಲ್ಲಿ ಆ್ಯನೋಡ್ ಕಡೆ ಹೋದವು. ಉಳಿದಿದ್ದು ಆಟಮ್ ಆ ರೀತಿಯಲ್ಲಿ ಎಲೆಕ್ಟ್ರಾನನ್ನು ಎಲೆಕ್ಟ್ರಿಕಲ್ ಎನರ್ಜಿಯಿಂದ ಆಟಮ್ ಎಲೆಕ್ಟ್ರಾನ್ ಕಳ್ಕೊಂಡಾಗ ಉಳಿತಲ್ಲ, ಆ ಉಳಿದಿದ್ದು ಪಾಸಿಟಿವ್ ಇರಬೇಕು. ಯಾಕೆ? ಇಟ್ ಹ್ಯಾಸ್ ಲಾಸ್ಟ್ ಸಮ್ ಎಲೆಕ್ಟ್ರಾನ್ಸ್. ಈಗ ಆಲೋಚನೆ ಸಾಕ್ತಾ ಹೋಯಿತು. ಹಾಗಾದರೆ ಉಳಿದ ಬಾಡಿ ಪಾಸಿಟಿವ್ ಇರಬೇಕು. ಆ ಪಾಸಿಟಿವ್ಲಿ ಚಾರ್ಡ್ ಬಾಡಿ ಇಟ್ ಶುಡ್ ಮೂವ್ ಟುವರ್ಡ್ಸ್. ಪಾಸಿಟಿವ್ಲಿ ಚಾರ್ಡ್ ಬಾಡಿ ಯಾವ ಕಡೆ ಹೋಗ್ಬೇಕೀಗ? ಇಟ್ ಮೂವ್ ಟುವರ್ಡ್ಸ್ ಕ್ಯಾಥೋಡ್. ಹಾಗಾದರೆ ಇದು ಕ್ಯಾಥೋಡ್ ಪ್ಲೇಟ್. ಇಲ್ಲಿ ಕ್ಯಾಥೋಡ್ ರೇಸ್ ಉತ್ಪತ್ತಿಯಾಗಿ ಈ ಕಡೆ ಹೋದ ಹಾಗೆ ಆನೋಡ್ ರೇ ಅಂದರೆ ಪಾಸಿಟಿವ್ಲಿ ಚಾರ್ಜ್ ಬಾಡೀಸು ಒಳಗೆ ಉತ್ಪತ್ತಿಯಾಗಿವೆ. ಇದು ಥಿಂಕ್ ಮಾಡಿದ ರೀತಿ. ವಿಜ್ಞಾನಿಗಳು ಥಿಂಕ್ ಮಾಡಿ ಕೊನೆಗೆ ಏನು ಎಕ್ಸ್ಪರಿಮೆಂಟ್ ಮಾಡ್ತಾರೆ ಅವರು, ನಮಗೆ ಇಲ್ಲಿ ಒಳಗೆ ಕನ್ಫ್ಯೂಷನ್ ಆಗ್ತಾ ಇದೆ, ಕ್ಯಾಥೋಡ್ ರೇ ಜೊತೆಗೆ ಆನೋಡ್ ರೇನು ಉತ್ಪತ್ತಿಯಾಗಿದೆ ಅಂತ ಅಂದ್ಕೊಂಡು ಹಾಗೇನಾದರೂ ಅದು ನಿಜ ಆಗಿದ್ದರೆ ಕ್ಯಾಥೋಡ್ ಕಡೆಯಿಂದ ಆನೋಡ್ ಕಡೆಗೆ ಹೋಗುತ್ತೆ ಅಂತ ಅಂದ್ಕೊಂಡಿದ್ದು ಮಾತು ನಾವು ನಿಜ ಆಗಿದ್ದರೆ ಆನೋಡ್ ರೇಸು ಆನೋಡ್ ಕಡೆಯಿಂದ ಕ್ಯಾಥೋಡ್ ಕಡೆ ಹರಿದಿರಬೇಕು. ಹಂಗೆ ಹರಿದಿದ್ದೇ ಆದರೆ ನಾವು ಕ್ಯಾಥೋಡ್ ಪ್ಲೇಟ್ನಲ್ಲಿ ಸಣ್ಣ ಸಣ್ಣ ಹೋಲ್ಸನ್ನು ಮಾಡಿದರೆ, ಸಣ್ಣ ಸಣ್ಣ ಹೋಲ್ಸ್ ಪರ್ಫೋರೇಷನ್ಸ್ ಅಂತ ಕರಿತೀವಿ. ಆಗ ನಾವು ಇದೇ ಎಕ್ಸ್ಪರಿಮೆಂಟ್ ರಿಪೀಟ್ ಮಾಡೋಣ ಬೈ ಯೂಸಿಂಗ್ ಪರ್ಫೋರೇಟೆಡ್ ಕ್ಯಾಥೋಡ್. ಆಗ ನಮ್ಮ ಅನಿಸಿಕೆ ನಿಜವಾಗಿದ್ದರೆ ಆನೋಡ್ ರೇಸ್ should pass through the perforations and should move behind cathode and they should go out of the cathode. ಹಿಂಗೆ ಹೊರಗೆ ಬರಬೇಕು ಅಂಥೇಳಿ ಪರ್ಫೋರೇಟೆಡ್ ಕ್ಯಾಥೋಡನ್ನು ಯೂಸ್ ಮಾಡಿ ಇದೇ ಎಕ್ಸ್ಪರಿಮೆಂಟನ್ನು ರಿಪೀಟ್ ಮಾಡಿದರೂ ಅವರ ಖುಷಿ ಆಯ್ತು. ಅವರಿಗೆ ಅವರ ಅನಿಸಿಕೆ ಇತ್ತಲ್ಲ, ಅಲ್ಲಿ ಕ್ಯಾಥೋಡ್ ರೇ ಜೊತೆಗೆ ಆನೋಡ್ ರೇನು ಪ್ರೊಡ್ಯೂಸ್ ಆಗಿರಬೇಕು, ಅವುಗಳ ಮೇಲೆ ಪ್ಲಸ್ ಚಾರ್ಜ್ ಇರಬೇಕು. ದೇ ಶುಡ್ ಮೂವ್ ಟುವರ್ಡ್ಸ್ ನೆಗೆಟಿವ್ ಪ್ಲೇಟ್ ಕಾಲ್ಡ್ ಕ್ಯಾಥೋಡ್. ಹಾಗೆ ಅವು ಹೋಗಿದ್ದೇ ನಿಜ ಆದರೆ ಆ ರಂಧ್ರಗಳ ಮೂಲಕ ಪಾಸ್ ಆಗಿ ಹೊರಗೆ ಬರಬೇಕು. ಹೊರಗೆ ಬಂದು ಇಲ್ಲೋ ಚೆಕ್ ಮಾಡಿದರೆ ಇಲ್ಲಿ ನಮಗೆ ಸಮ್ ರೇಸ್ ಹೊರಗೆ ಬಂದಿದ್ದು ಗಮನಕ್ಕೆ ಬಂತು. ಅದನ್ನು ಪತ್ತೆ ಹಚ್ಚಿದರು. ಹಾಗಾದರೆ ಹೌ ಟು ಪ್ರೊಡ್ಯೂಸ್ ಆ್ಯನೋಡ್ ರೇಸ್? Anode rays are produced in the similar way as cathode rays, just by passing high voltage electricity through a gas under low pressure, but by using perforated cathode. Aga anode rays passed through the perforations and appeared behind cathode, moved out of the tube, and we could separately study them because they are now ಫ್ರೀ ಫ್ರಮ್ ಕ್ಯಾಥೋಡ್ ರೇಸ್. ಕ್ಯಾಥೋಡ್ ರೇಸ್ ಈ ಕಡೆ ಹೋಗ್ತಿದ್ದಾವೆ, ಹಾಗಾದರೆ ಆನೋಡ್ ರೇಸ್ ಆ ಕಡೆ ಹೊರಗೆ ಬಂದು ಹೊರಗೆ ಬರೋ ಹಾಗೆ ಮಾಡಿಕೊಂಡು ಅವನ್ನ ಸ್ಟಡಿ ಮಾಡಿದಾಗ ಆನೋಡ್ ರೇ ಪ್ರಾಪರ್ಟೀಸ್ ನಮ್ಮ ಗಮನಕ್ಕೆ ಬಂತು. ಹಾಗಾದರೆ ಆನೋಡ್ ರೇಸ್ ಪ್ರೊಡ್ಯೂಸ್ ಆಗಿದ್ದು ಗೊತ್ತಾಯ್ತಲ್ಲ ಹೇಗೆ ಅಂತ. ಸೇಮ್ ಎಕ್ಸ್ಪರಿಮೆಂಟ್, ಬಟ್ ಬೈ ಯೂಸಿಂಗ್ ಕ್ಯಾಥೋಡ್ ರೇಸ್ ವಿ ಕ್ಯಾನ್ ಗೆಟ್ ಔಟ್ ದೆಮ್. ವಿ ಕ್ಯಾನ್ ಗೆಟ್ ಔಟ್ ಆ್ಯನೋಡ್ ರೇಸ್ ಔಟ್ ಆಫ್ ದ ಟ್ಯೂಬ್ನಿಂದ ಆ್ಯನೋಡ್ ರೇಸನ್ನು ಹೊರ ಬರೋ ಹಾಗೆ ಮಾಡ್ಕೊಂಡ್ವಿ. ಅವು ಬರ್ತಾಯಿದ್ವು, ಹೋಗಿ ಬಡಿತಿದ್ವು. ಈಗ ನಾವಲ್ಲಿ ಪರ್ಫೊರೇಷನ್ಸ್ ಮಾಡಿದ್ರಿಂದ ಅವು ಪಾಸಾಗಿ
ಡಿಸ್ಚಾರ್ಜ್ ಟ್ಯೂಬ್ನಿಂದ ಹೊರಗೆ ಬಂದವು. ಅಲ್ಲಿ ಅವನ್ನ ಸ್ಟಡಿ ಮಾಡಲಿಕ್ಕೆ ಒಂದೊಂದೇ ಅನುಕೂಲ ಆಯಿತು. ಅದರಿಂದ ನಮಗೆ ಪ್ರೋಟಾನ್ಸ್ಗಳ ಎಕ್ಸಿಸ್ಟೆನ್ಸ್ ಗೊತ್ತಾಯಿತು. ಹೇಗೆ? ಕ್ವಶನ್ ಮಾರ್ಕ್ ಟಿಲ್ ದ ನೆಕ್ಸ್ಟ್ ಕ್ಲಾಸ್. ಸಿ ಯು.